ಕಲಬುರಗಿ ಸಂಶೋಧನಾ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟ ಅದ ವತಿಯಿಂದ ಇವತ್ತು ಭಗವಾನ್ ಬುದ್ಧರ ಮತ್ತು ಬಸವಣ್ಣನವರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಭಾಳ ಅರ್ಥಪೂರ್ಣವಾಗಿ ತುಂಬ ಶ್ರದ್ಧಾಪೂರ್ವಕವಾಗಿ ಆಚರಿಸ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ನಮ್ಮ ಕಲಬುರಗಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಗುರು ಶ್ರೀರಾಮುಲು ಸರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಿದ್ದಾರೆ. ಮತ್ತು ವೇದಿಕೆ ಮೇಲೆ ಪೂಜ್ಯ ಕಬೀರಾನಂದ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಾಗೂ ತುಂಬ ಜನರು ಎಲ್ಲರೂ ಕೂಡ ಗಣ್ಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ನಾನು ನಮಸ್ಕರಿಸ್ತಾ ಮತ್ತು ನಿಮಗೂ ಕೂಡ ಪ್ರೀತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಈ 3 ಜನ ಮಹಾಪುರುಷರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮಾತಾಡೋದಕ್ಕೆ ಮೊದಲು ನಿಮಗೆ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರ ಕೊಡಬೇಕು. ಹೇಳ್ತೀರಾ? ಎಲ್ಲರೂ ಕೂಡ ಒಂದು 10-15 ಪ್ರಶ್ನೆ ಕೇಳ್ತೀನಿ, ನೋಡೋಣ. ನಾನು ಮಾತಾಡೋಕ್ಕೆ ಮೊದಲೇ ಜಸ್ಟ್ ಸುಮ್ಮನೆ ತಿಳ್ಕೊಳ್ಳೋಕ್ಕೋಸ್ಕರ ಕೇಳ್ತೀನಿ. ಗೌತಮ ಬುದ್ಧರು ಎಷ್ಟನೇ ವರ್ಷದಲ್ಲಿ ಅಥವಾ ಯಾವ ಕಾಲದಲ್ಲಿ ಜೀವಿಸಿದ್ರು? ತಕ್ಕಂತ 1 ಸೆಕೆಂಡ್ ಹೇಳಬೇಕು. ಕ್ರಿಸ್ತಪೂರ್ವ? ಓಕೆ. 6ನೇ ಶತಮಾನ ಅಂತ ಹೇಳ್ಬೋದಾ? ಓಕೆ, ಆಯಿತು, ಗುಡ್. ಅದು ಇಷ್ಟು ಟೈಮ್ ಯಾಕೆ ತಗೊಂಡ್ರಿ ಅಂತ ನನಗೆ ಗೊತ್ತಿಲ್ಲ. ಟಕ್ಕಂತ ಹೇಳ್ಬೇಕು ನೀವಲ್ವಾ? ಆದರೆ ಗೌತಮ ಬುದ್ಧರ ತಂದೆ ತಾಯಿಗಳು ಯಾರು? ಶುದ್ಧೋಧನ ಮತ್ತು ಮಹಾಮಾಯ ಅಥವಾ ಮಾಯಾದೇವಿ. ಕರೆಕ್ಟ್ ಹೇಳಿದ್ರೆ. ಓಕೆ, ಹಂಗೆ ಇಷ್ಟು ಕ್ವಿಕ್ಕಾಗಿ ಹೇಳಬೇಕು. ಬೌದ್ಧ ಸಾಹಿತ್ಯದ ಮೇನ್ ಸೋರ್ಸ್, ಮುಖ್ಯ ಸೋರ್ಸ್ ಯಾವುದು? ತ್ರಿಪೀಠಕಗಳು ಅಂತ ನೀವು ಹೇಳ್ಬೋದು. ಓಕೆ, ಗುಡ್. ಇನ್ನೆಲ್ಲ ಹೇಳ್ತೀರಾ? ಓಕೆ, ಆಯಿತು. ಬಸವಣ್ಣನ ಕ್ವಶನ್ಸ್ ಕೇಳ್ತೀನಿ ನಾನು. ಬಸವಣ್ಣರ ಬಗ್ಗೆ ಮೆಜಾರಿಟಿ ಗೊತ್ತಿರುತ್ತೆ, ಆದರೆ ಸುಮ್ಮನೆ ಕೇಳ್ತೀನಿ. ಬಸವಣ್ಣವ್ರು ಯಾವ ಕಾಲದಲ್ಲಿ ಬದುಕಿದ್ರು? 12ನೇ ಶತಮಾನ. ಓಕೆ. ಬಸವಣ್ಣನವರು ಯಾರ ಅಂಡರ್ನಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು? ಬಿಜ್ಜಳ ಯಾವ ವಂಶದ ದೊರೆ? ಕಲಚಿರಿ ವಂಶದ ದೊರೆ. ಓಕೆ, ಗುಡ್, ಆಯಿತು. ಬಾಬಾ ಸಾಹೇಬ್ರದ್ದು ಗೊತ್ತಿರುತ್ತೆ, ಆದರೂ ಸುಮ್ಮನೆ ಕೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡೇಟ್ ಆಫ್ ಬರ್ತ್ ಹೇಳಿ 1 ಸೆಕೆಂಡಲ್ಲಿ. ಏಪ್ರಿಲ್ 14. ಓಕೆ, 1891. ಓಕೆ, ಗುಡ್, ವೆರಿ ಗುಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಸಿದಂತಹ ನ್ಯೂಸ್ ಪೇಪರ್ಸ್ ಯಾವ್ದ್ಯಾವುದು? ಮುಖನಾಯಕ, ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ, ಜನತಾ ಸಮತಾ. ಓಕೆ, ಗುಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದಂತಹ ಪೊಲಿಟಿಕಲ್ ಪಾರ್ಟಿಗಳು ಯಾವ್ಯಾವುದು? ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಎಸ್. ಆಮೇಲೆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್, ಆಮೇಲೆ RPI, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಓಕೆ, ಆಯಿತು, ಗುಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ 5 ಪುಸ್ತಕಗಳ ಹೆಸರನ್ನ ಟಕ್ ಅಂತ ಹೇಳಬೇಕು. ಅನಿಹಿಲೇಷನ್ ಆಫ್ ಕಾಸ್ಟ್, ಹೂ ಆರ್ ದಿ ಶೂದ್ರಾಸ್ ಅಂಡ್ ಹೌ ದೇ ಬಿಕಮ್ 4th ವರ್ಣ, ಬುದ್ಧ ಅಂಡ್ ಇಸ್ ಧಮ್ಮ, ದಿ ಪ್ರಾಬ್ಲಮ್ ಆಫ್ ರುಪಿ, ನಾನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀನಿ, ಗೆಸ್ಟ್ಗಳು ಹೇಳ್ತಾ ಇದ್ದಾರೆ. ಓಕೆ, ಲಾಸ್ಟ್ ಕ್ವಶನ್. ನೀವು ಸ್ಟೂಡೆಂಟ್ಸ್ ಹೇಳಿ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅಟ್ಲೀಸ್ಟ್ 2 ಪುಸ್ತಕಗಳನ್ನ ಓದಿದ್ದೀನಿ ಅನ್ನೋರು ಎಷ್ಟು ಜನ ಇದ್ದರೆ ಕೈ ಎತ್ತಿ. 1, 2, 3 ಜನ, 4, ಹಿಂದೆಗಡೆ ಒಬ್ಬರು 5 ಜನ ಕೈ ಎತ್ತಾ ಇದೆ ಅಲ್ವಾ?
ಓಕೆ ಹೇಳಿದ್ದೀನಿ. ಎಲ್ಲರೂ ಕೂಡ ಉತ್ತರ ಕೊಡೋದಕ್ಕೆ ತಬ್ಬಿಬ್ಬಾಗಿದ್ದಾರೆ ಒಂದು. ಮತ್ತು ಎಷ್ಟು ಜನ ಓದಿದ್ದೀರಿ ಅಂತ ಕೇಳಿದಾಗ ಓದಿರೋರ ಸಂಖ್ಯೆ ತುಂಬ 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 ವಿರಳ. ನೀವಿಲ್ಲಿ ಒಂದು 400 ಜನ ಇದ್ದೀರಾ. 400 ಜನರಲ್ಲಿ ಒಂದು 5 ಜನ ಓದಿದ್ದೀರಾ. 1% ಅಥವಾ 1.5% ಅಂತ ಅನ್ಕೋಬೋದು ಓದಿದ್ದೀರಿ. ಬಾಬಾ ಸಾಹೇಬ್ರ ಬಗ್ಗೆ ಎಷ್ಟು ಜನ ಓದಿದ್ದೀರಾ? 134ನೇ ಜಯಂತಿಯ ಉತ್ಸವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಟ್ಲೀಸ್ಟ್ 2 ಪುಸ್ತಕಗಳನ್ನ ಓದಿರೋರ ಸಂಖ್ಯೆ 1.5%. ನೆಕ್ಸ್ಟ್ 135ನೇ ಜನ್ಮ ದಿನಾಚರಣೆ ಬರ್ತದೆ, ಆಗಲೂ ಏನು ದೊಡ್ಡ ಬದಲಾವಣೆ ಏನು ಆಗಿರಲ್ಲ ಅಲ್ವಾ? ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗಮನಿಸಿ. ಸೊ ಯಾರು ಅಂಬೇಡ್ಕರ್ವಾದಿಗಳು ಅಂತ ನಾವು ಕರೆಸ್ಕೋತಾ ಇದ್ದಾರೆ, ಅವರು ಬಾಯಿನಲ್ಲಿ ಜೋರಾಗಿ ಶಬ್ದ ಮಾಡ್ತಾ ಇದ್ದಾರೆ, ಲೌಡಾಗಿ ಮಾತಾಡ್ತಾ ಇದ್ದಾರೆ ಅಂಬೇಡ್ಕರ್ ಅಂತ. ಬಟ್ ಒಳಗಡೆ ಕಂಟೆಂಟ್ ಇಲ್ಲ ಅವ್ರ ಹತ್ರ, ನಾಲೆಡ್ಜ್ ಇಲ್ಲ ಅವ್ರ ಹತ್ರ. ಬಾಬಾ ಸಾಹೇಬ್ರದ್ದು ನಾಲೆಡ್ಜ್ ಇಲ್ಲ, ಕಂಟೆಂಟ್ ಇಲ್ಲ, ಮೆಟೀರಿಯಲ್ ಇಲ್ಲ, ಬಾಯಿ ಮಾತ್ರ ಶಬ್ದ ಜೋರಾಗಿದೆ. ಮೆರವಣಿಗೆ ಭಾಳ ಬಿಗ್ ಆದಂಥ ಮೆರವಣಿಗೆ ಮಾಡ್ತೀರಾ, ಆಮೇಲೆ ಘೋಷಣೆ ಕೂಗೋಕ್ಕೆ ಎಂಥ ಅದ್ಭುತ ಘೋಷಣೆ ಕೂಗೋಕ್ಕೆಲ್ವಾ ಕೂಗ್ತೀರಾ, ಆಮೇಲೆ ಎಲ್ಲ ಮೆರವಣಿಗೆ ಮಾಡ್ತೀರಾ, ಎಷ್ಟೆಲ್ಲ ಚೆನ್ನಾಗಿ ಸೆಲೆಬ್ರೇಷನ್ ಆಗ್ತಾಯಿದೆ. ಹಬ್ಬಗಳ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಸೆಲೆಬ್ರೇಷನ್ ಆಗ್ತಾಯಿದೆ. ಬಟ್ ಎಷ್ಟು ಜನ ಓದ್ಕೊಂಡಿದ್ದಾರೆ ಅಂದರೆ ಅದು ಕಡಿಮೆ, ತುಂಬ 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 ಕಡಿಮೆ, ಎದ್ದು ಕಾಣುವಷ್ಟು ಕಡಿಮೆ. ಜಸ್ಟ್ ಇದು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ ನಾನು ಈ ಕ್ವಶನ್ ಕೇಳಿದೆ ಅಷ್ಟೇ, ಏನಿಲ್ಲ, ಅನ್ಯತಾ ಭಾವಿಸ್ಬೇಡಿ. ಇದು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ. ಅದಕ್ಕೆ ಒಂದು ಹೋಮ್ವರ್ಕ್ ಅಂತ ತಗೊಳ್ಳಿ. ನೆಕ್ಸ್ಟ್ ಇಯರ್ ಅಂಬೇಡ್ಕರ್ ಜಯಂತಿ ಮಾಡೋಷ್ಟರೊಳಗಡೆ ಇಲ್ಲಿರೋ ಎಲ್ಲರೂ ಸಹಿತವಾಗಿ, ಅದರಲ್ಲೂ ಯಾರು ನಾವು ಬಾಬಾ ಸಾಹೇಬ್ರಿಗೆ ಎಲ್ಲ ನಮ್ಮ ಜೀವನ ಕೊಟ್ಬಿಡ್ತೀವಿ ಅಂತೀರಲ್ಲ, ಅವರೆಲ್ಲರೂ ಅಟ್ಲೀಸ್ಟ್ 5 ಪುಸ್ತಕಗಳನ್ನ ಓದಿ, ಮಿನಿಮಮ್ 5. ಅದೊಂದು ಹೋಮ್ವರ್ಕ್ ಅಂತ ತಗೊಳ್ಳಿ, ನೋಡೋಣ. ಸಮಥಿಂಗ್ ಚೇಂಜಸ್ ಆಗ್ಬೋದು, ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗ್ಬೋದು ಅಲ್ವಾ? ಅವ್ರು ಅಷ್ಟೊಂದು ಬರೆದಿರೋದು ಯಾರಿಗಾಗಿ? ಹಾಗಾಗಿ ಏನಾದರೂ ಬದಲಾವಣೆ ಆಗ್ಬೋದು. ಇದು ಸೂಕ್ಷ್ಮ. ಆಮೇಲೆ ಒಂದು ಕಮ್ಯುನಿಟಿ ಬ್ಯಾಕ್ವರ್ಡ್ ಆಗಲಿಕ್ಕೆ ಇದು ಕಾರಣ ಆಗಿರ್ಬೋದು. ಇದನ್ನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ, ಬಟ್ ಓದೋಕ್ಕೆ ಅವ್ರದ್ದು ಆ ಥರ ಕೂತ್ಕೊಂಡು ಓದೋಕ್ಕೆ ನಮ್ಮ ಕೈಲಿ ಆಗಲ್ಲ ಅನ್ನೋದು ಒಂದು. ಇದು ಕಮ್ಯುನಿಟಿ, ಶೋಷಿತ ಸಮಾಜ ಹಿಂದುಳಿಯೋಕ್ಕೆ ಇದು ಒಂದು ಕಾರಣ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ ಬಂಧುಗಳೇ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬುದ್ಧ ಬಸವಣ್ಣನವರ ಜಯಂತಿ ಜೊತೆಯಲ್ಲಿ ಆಚರಿಸ್ತಾ ಇದ್ದೀರ. ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಎಷ್ಟು ಜನ ಓದಿದ್ದೀರಿ ಅಂದಾಗ ನೀವು ಒಂದು 5-6 ಜನ ಕೈ ಎತ್ತಿದ್ರಿ. ಇನ್ನು ಬುದ್ಧರ ಬಗ್ಗೆ ಎಷ್ಟು ಜನ ಓದಿದ್ದೀರಿ ಅಂದರೆ ನನಗನ್ಸುತ್ತೆ ಇನ್ನೂ ಕಡಿಮೆ ಜನ ಇರ್ತೀರಾ. ಕರೆಕ್ಟಾ? ಇನ್ನೂ ಕಡಿಮೆ ಜನ ಇರ್ತೀರ. ನಿಮಗೆ ಪ್ರಶ್ನೆಗಳನ್ನ ಕೇಳಿ ನಿಮ್ಗೆ ಯಾಕೆ ನಾನು ಮುಜುಗರ ಉಂಟು ಮಾಡೋದು ಅಲ್ವಾ? ಹಾಗಾಗಿ ಬೇಡ, ನಾನೇ ಅನ್ಕೋತೀನಿ ನೀವು ಕಡಿಮೆ ಜನ ಓದಿದ್ದೀರಾ ಅಂತ. ಏಕೆಂದರೆ ಬುದ್ಧರ ವಿಷಯಗಳನ್ನು ಓದಿ ಜೀರ್ಣಿಸ್ಕೊಳ್ಳೋದು, ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸುಲಭ ಅಲ್ಲ. ಅದಕ್ಕೆ ಬೇಕಾದಷ್ಟು ನಿಮಗೆ ಸಂಸ್ಕಾರ ಬೇಕಾಗುತ್ತೆ. ಬಾಬಾ ಸಾಹೇಬ್ರ ವಿಷಯಗಳಲ್ಲಿ ಒಂದು ಹೋರಾಟದ ಒಂದು ವಿಷಯ ಇರ್ತದೆ, ನೀವು ಓದ್ಬಿಡ್ಬೋದು. ಆದರೆ ಬುದ್ಧರ ವಿಷಯದಲ್ಲಿ ನಿಮ್ಗೆ ಅದು ಭಾಳ ಇನ್ಡೆಪ್ತ್ ಆದಂಥ ಒಂದು ವಿಶ್ಲೇಷಣೆ ಇರ್ತದೆ. ಅದನ್ನು ಓದೋದಕ್ಕೆ ನಿಮಗೆ ತುಂಬಾ ಬೇರೆ ಬೇರೆ ಫ್ಯಾಕ್ಟ್ರೀಸ್ ಎಲ್ಲವೂ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಬುದ್ಧರಿಂದ ತಗೋಬೇಕಾದದ್ದು ಏನನ್ನು, ಬಸವಣ್ಣನವರಿಂದ ತಗೋಬೇಕಾದದ್ದು ಏನನ್ನು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ತಗೋಬೇಕಾದದ್ದು ಏನನ್ನು, ಈ 3 ವಿಷಯನ ಅಷ್ಟೇ ನಾನು ಮಾತಾಡ್ತೀನಿ. ಇನ್ನು ಅವ್ರ ಕೊಡುಗೆಗಳೆಲ್ಲ ನಿಮಗೆ ಗೊತ್ತು, ಎಲ್ಲರೂ ಮಾತಾಡಿದ್ದಾರೆ, ನಾವು ಎಷ್ಟೋ ಹಿಂದೆ ಮಾತಾಡಿದ್ದೀವಿ, ಮತ್ತು ಸರ್ ಕೂಡ VC ಸರ್ ಕೂಡ ಮಾತಾಡಿದ್ರು ಅವರ ಕಾಂಟ್ರಿಬ್ಯೂಷನ್ಸ್ನ. ಹಂಗಾಗಿ ಅವ್ರು 3 ಜನರಿಂದ ನೀವು ತಗೋಬೇಕಾಗಿರೋದೇನು? ಸೊ ಬುದ್ಧರಿಂದ ತಗೋಬೇಕಾಗಿರೋದೇನು? ಬುದ್ಧರ ಅಥವಾ ಗೌತಮ ಬುದ್ಧರ ಕೋರ್ ಥಿಯರಿ ಏನದು, ಮುಖ್ಯವಾದಂಥ ಥಿಯರಿ ಏನದು ಅಂತ ಪ್ರಶ್ನೆ ಕೇಳಿದ್ರೆ ಮತ್ತೆ ಟೈಮ್ ಆಗುತ್ತೆ ಅಲ್ವಾ? ನೀವು ಓದಿದರೆ ಹೇಳ್ಬೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನೇ ಹೇಳಿಬಿಡ್ತೇನೆ. ಸೊ ಒಬ್ಬ ವ್ಯಕ್ತಿ ಜನನದಿಂದ ಮರಣದವರೆಗೆ ಒಂದು 70 ವರ್ಷ ಬದುಕ್ತಾರೆ ಅಂತ ಅಂದ್ಕೊಳ್ಳೋಣ. 70 ವರ್ಷ ಬದುಕ್ತಾರೆ ಅವರೇಜ್ ಸರ್ಕಾರದ ಪ್ರಕಾರ. ಅದಕ್ಕಿಂತ ಕಡಿಮೆನೇ ಇದೆ ಇವಾಗ.
ಅಲ್ವಾ? 71. ಅಷ್ಟು ವರ್ಷಗಳ ಅವಧಿಯಲ್ಲಿ ತುಂಬ ಸಂತೋಷದಾಯಕವಾದಂತಹ, ಆರೋಗ್ಯದಾಯಕವಾದಂತಹ ಮತ್ತು ನೆಮ್ಮದಿದಾಯಕವಾದಂಥ ಜೀವನವನ್ನು ನಡೆಸುವುದು ಹೇಗೆ, ಆ ನಡೆಸೋದಕ್ಕೆ ಯಾವ್ಯಾವ ಫ್ಯಾಕ್ಟ್ರಿಗಳು ಬೇಕು, ಅದೇ ಬುದ್ಧರ ಒಂದು ವಿಷಯಗಳ ಅಥವಾ ಅವರ ಒಂದು ನಾಲೆಡ್ಜ್ನ ಅಥವಾ ಅವರು ಪ್ರತಿಪಾದಿಸಿರ್ತಕ್ಕಂಥ ತತ್ವದ ಮುಖ್ಯ ತಿರುಳು ಅಲ್ವಾ? ಸೊ ಈ ಹಿಂದೆ ನಮ್ಮ ಸಂತೋಷಕ್ಕೆ, ನಮ್ಮ ದುಃಖಕ್ಕೆ ಯಾವುದೋ ಹೊರಗಿನ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ತವೆ ಅಂತ ಎಲ್ಲರೂ ಪ್ರತಿಪಾದಿಸಿದರು. ಹೊರಗಿನ ಫ್ಯಾಕ್ಟ್ರೀಸ್, ಅದು ದೇವರಿರ್ಬೋದು, ಅಥವಾ ದೆವ್ವ ಇರ್ಬೋದು, ಅಥವಾ ಇನ್ಯಾವುದೋ ಪಿಶಾಚಿಗಳಿರ್ಬೋದು, ಇವೆಲ್ಲ ಕೆಲಸ ಮಾಡ್ತವೆ ಅಂತ ಹಿಂದೆ ನಂಬಲಾಗಿತ್ತು, ನಂಬಿಸಲಾಗಿತ್ತು. ಬಟ್ ಗೌತಮ ಬುದ್ಧ ಅವ್ರಂಗೆ ಹೇಳಲ್ಲ. ಆ ಥರ ಯಾವುದೇ ಹೊರಗಿನ ಫ್ಯಾಕ್ಟ್ರಿ ಇಲ್ಲ ಅಂತಾರೆ ಅವರು. ಹೊರಗಿನ ಫ್ಯಾಕ್ಟ್ರಿ ಇಲ್ಲ. ಸೊ ಎಲ್ಲವೂ ಕೂಡ ನಿಮ್ಮ ಒಳಗಡೆ ಇದೆ. ನಿಮ್ಮ ಸಂತೋಷಕ್ಕೆ ಕಾರಣ ಕೂಡ ನಿಮ್ಮಲ್ಲೇ ಇದೆ, ನಿಮ್ಮ ದುಃಖಕ್ಕೆ ಕಾರಣ ಕೂಡ ನಿಮ್ಮಲ್ಲೇ ಇದೆ, ನಿಮ್ಮ ಆರೋಗ್ಯಕ್ಕೆ ಕಾರಣ ಕೂಡ ನಿಮ್ಮಲ್ಲೇ ಇದೆ, ನಿಮ್ಮ ಅನಾರೋಗ್ಯಕ್ಕೆ ಕಾರಣ ಕೂಡ ನಿಮ್ಮಲ್ಲೇ ಇದೆ. ಸೊ ನೀವು ಅದನ್ನು ಗುರುತಿಸ್ಕೋಬೇಕು, ಕಂಡುಕೋಬೇಕು ಅಂತ. ಅದು ಗೌತಮ ಬುದ್ಧರ ಒಂದು ಮುಖ್ಯವಾದಂಥ ತತ್ವ ಅಂತ ಹೇಳ್ಬೋದು. ಮತ್ತು ಈ ಜಗತ್ತಿನ ಎಷ್ಟೊಂದು ಜೀವಿಗಳ ಜೊತೆಯಲ್ಲಿ ಒಂದು ಸಾಮರಸ್ಯದ ಬದುಕನ್ನು, ಒಂದು ನೆಮ್ಮದಿಯುತವಾದ ಬದುಕನ್ನು ಬದುಕಬೇಕಾದ್ರೆ ಎಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದನ್ನು ಗೌತಮ ಬುದ್ಧ ಪ್ರತಿಪಾದಿಸಿದ್ರು ಅಲ್ವಾ? ಅವರ ಮುಖ್ಯವಾದಂಥ ಒಂದು ವಿಷಯಗಳಲ್ಲಿ ಅಥವಾ ಅವರು ಬೋಧಿಸಿದಂಥ ವಿಷಯಗಳಲ್ಲಿ ನೀವು ಪಂಚಶೀಲನ ಕೇಳಿರ್ತೀರ. ಪಂಚಶೀಲನ ಕೇಳಿರ್ತೀರಲ್ವಾ? ಪಂಚಶೀಲಗಳಂದ್ರೆ ಯಾವುದ್ಯಾವುದು? ಸುಳ್ಳು ಹೇಳದಿರುವುದು, ಕಳ್ಳತನ ಮಾಡದಿರುವುದು, ಮದ್ಯ ಮಾದಕಗಳನ್ನು ಸೇವಿಸದಿರುವುದು, ವ್ಯಭಿಚಾರ ಮಾಡದಿರುವುದು ಮತ್ತು ಹಿಂಸೆಯನ್ನು ಮಾಡದಿರುವುದು ಅಲ್ವಾ? ಇದೇ ತಾನೇ ಪಂಚಶೀಲ ತತ್ವಗಳನ್ನು. ಆಮೇಲೆ ಅಷ್ಟಾಂಗ ಮಾರ್ಗವನ್ನು ನೀವು ಕೇಳಿದ್ದೀರ. 8 ಮಾರ್ಗಗಳಂತ. ಒಂದು ಸರಿಯಾದ ನೋಟ, ಸರಿಯಾದ ಆಲೋಚನೆ, ಸರಿಯಾದ ಕೆಲಸ, ಸರಿಯಾದ ಪ್ರಯತ್ನ ಕೇಳಿದಿರಲ್ಲ. ಈ ಥರದ 8 ಅಷ್ಟಾಂಗ ಮಾರ್ಗನ ಕೇಳಿದ್ದೀರ. ಇವೆಲ್ಲ ನೋಡೋದಕ್ಕೆ ನಿಮಗೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ತುಂಬ ಸಿಂಪಲ್ ಅಂತ. ಆದರೆ ಯಾಕೆ ಬುದ್ಧ ಅದನ್ನು ಅಷ್ಟು ಸೀರಿಯಸ್ಸಾಗಿ ಹೇಳಿದರು? ಯಾಕೆ ಅಷ್ಟು? ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಮದ್ಯ ಮಾದಕಗಳನ್ನ ಸೇವಿಸಬಾರ್ದು ಯಾಕೆ ಹೇಳಿದರು? ಸೊ ಈಗ ನಾನಿದ್ರ ಬಗ್ಗೆ ಮಾತಾಡಿದ್ರೆ 1 ಗಂಟೆನೇ ಆಗುತ್ತೆ. ಇದೊಂದು ಟಾಪಿಕ್ 1 ಗಂಟೆ ಆಗುತ್ತೆ. ಹಾಗಾಗಿ ನಾನು ಅದನ್ನು ಹೆಚ್ಚು ಲಂಬಿಸಿದೆ ಅಥವಾ ಅದನ್ನು ಹೆಚ್ಚು ವಿಸ್ತರಿಸಿದೆ, ಎಕ್ಸ್ಪ್ಯಾಂಡ್ ಮಾಡ್ದೇನೆ. ಜಸ್ಟ್ ನಿಮಗೆ ಒಂದಿಷ್ಟು ಕ್ಲೂ ಕೊಡ್ತೀನಿ. ಒಬ್ಬ ವ್ಯಕ್ತಿ ಆಲ್ಕೋಹಾಲ್ ತಗೊಂಡಾಗ ಅವರ ಬುದ್ಧಿ ಅಥವಾ ಮನಸ್ಸು ನಾರ್ಮಲ್ ಆಗಿರ್ತದೆ, ಅಬ್ನಾರ್ಮಲ್ ಆಗಿರುತ್ತೆ? ಅಬ್ನಾರ್ಮಲ್ ಆಗಿ. ಬುದ್ಧಿ ಅಬ್ನಾರ್ಮಲ್ ಆದರೆ ಅವರ ನೋಟ ನಾರ್ಮಲ್ ಆಗಿರುತ್ತೆ, ಅಬ್ನಾರ್ಮಲ್ ಆಗಿರುತ್ತೆ? ಅಬ್ನಾರ್ಮಲ್ ಆಗಿರುತ್ತೆ. ಅಂದರೆ ಬೇರೆಯವ್ರನ್ನ ನೋಡೋದು ನಾರ್ಮಲಾಗಿ ನೋಡೋಕ್ಕಾಗಲ್ಲ. ಸೊ ಬುದ್ಧಿ ಅಬ್ನಾರ್ಮಲ್ ಆಗಿದ್ದಾಗ, ಅಂದರೆ ಆಲ್ಕೋಹಾಲ್ ತಗೊಂಡಿದ್ದಾಗ ಬಾಯಿಂದ ಬರೋ ಮಾತು ಚೆನ್ನಾಗಿರುತ್ತೋ ತಪ್ಪಾಗಿರುತ್ತೋ? ಚೆನ್ನಾಗಿರುತ್ತೋ ತಪ್ಪಾಗಿರುತ್ತೋ? ತಪ್ಪಾಗಿರೋಕ್ಕೆ ಸಾಧ್ಯ ಅಲ್ವಾ? ಆಮೇಲೆ ಬುದ್ಧಿ ಕೆಟ್ಟಿದ್ದಾಗ, ಅಂದರೆ ಸೊ ಆಲ್ಕೋಹಾಲ್ ತಗೊಂಡು ಬುದ್ಧಿ ಕೆಟ್ಟಿದ್ದಾಗ ಕೇಳಿಸ್ಕೊಳ್ಳೋ ರೀತಿ ತಪ್ಪಾಗಿ ಕೇಳಿಸ್ಕೊತಾರೋ ಸರಿಯಾಗಿ ಕೇಳಿಸ್ಕೊತಾರೋ? ತಪ್ಪಾಗಿ ಕೇಳಿಸ್ಕೊತಾರೆ ಅಲ್ವಾ? ಆ ಟೈಮಲ್ಲಿ ತೆಗೆದುಕೊಳ್ಳೋ ನಿರ್ಧಾರಗಳು ತಪ್ಪಾಗಿರ್ತವೋ ಸರಿಯಾಗಿರ್ತವ? ತಪ್ಪಾಗಿರ್ತವೆ. ಬುದ್ಧಿ ಒಂದು ಕೆಟ್ಟರೆ ಸೊ ನೋಟ ಕೆಡುತ್ತೆ, ಮಾತು ಕೆಡುತ್ತೆ, ಶ್ರವಣ ಕೆಡುತ್ತೆ, ನಿರ್ಧಾರ ಕೆಡುತ್ತೆ, ಕೆಲಸ ಕೆಡುತ್ತೆ. ಇಷ್ಟು ಕೆಟ್ಟರೆ ಆ ಪರಿಣಾಮ ವ್ಯಕ್ತಿಗೆ ಏನಾಗ್ಬೋದು? ಹೊರಗಡೆಯಿಂದ ಸೊಸೈಟಿಯಿಂದ ಬರೋ ಕಾನ್ಸಿಕ್ವೆನ್ಸಸ್ಸು ಪಾಸಿಟಿವ್ ಆಗಿ ಬರುತ್ತೋ ನೆಗೆಟಿವ್ ಆಗಿ ಬರುತ್ತೋ? ನೆಗೆಟಿವ್. ಆ ವ್ಯಕ್ತಿ ದುಃಖಕ್ಕೊಳಗಾಗ್ತಾನೋ ಸಂಕಟಕ್ಕೊಳಗಾಗ್ತಾನೋ? ದುಃಖಕ್ಕೊಳಗಾಗ್ತಾನೆ. ಸಿಂಪಲ್. ಸೊ ಎಷ್ಟು ಹ್ಯಾಪಿ ಆಗಿರೋದನ್ನ ವ್ಯಕ್ತಿ ತಾನೇ ಹೆಂಗೆ ಕೆಡಿಸ್ಕೊಂಡ ಅಲ್ವಾ? ಕೆಡಿಸ್ಕೊಂಡ ತಾನೆ ಅಂತ. ನೀವು ಇದೇ ಸೇಮ್ ಫಿಲಾಸಫಿನ ನೀವು ಸುಳ್ಳು ಹೇಳ್ದಾಗಲೂ ಅಷ್ಟೇ ನಿಮ್ಮ ಬುದ್ಧಿ ನಾರ್ಮಲ್ ಆಗಿರಲ್ಲ. ನೀವು ಕಳ್ಳತನ ಮಾಡಿದವರು ಅಷ್ಟೇ ಬುದ್ಧಿ ನಾರ್ಮಲ್ ಆಗಿರಲ್ಲ. ಸೊ ಬುದ್ಧ ಒಬ್ಬ ಸೈಕಾಲಜಿಸ್ಟು. ಸೊ ಮನಸ್ಸು ಸಮಾಧಾನವಾಗಿರೋದೇ ತುಂಬ ಇಂಪಾರ್ಟೆಂಟ್. ಆ ಮನಸ್ಸು ಸಮಾಧಾನವಾಗಿರಬೇಕು. ಆದರೆ ಆ ಮನಸ್ಸನ್ನು ಡಿಸ್ಟರ್ಬ್ ಮಾಡೋ ಸಂಗತಿಗಳು ಈ 5 ಫ್ಯಾಕ್ಟರ್ಸು: ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮದ್ಯ ಮಾದಕಗಳನ್ನ ಸೇವಿಸೋದು, ವ್ಯಭಿಚಾರ ಮಾಡೋದು. ನಿಮ್ಮ ಹ್ಯಾಪಿನೆಸ್ಸನ್ನು ಹೆಂಗೆ ಕಿತ್ಕೋತಾವ ಅವು ಅಂತ, ನಿಮ್ಮ ದುಃಖಕ್ಕೆ ಹೆಂಗೆ ಕಾರಣ ಆಗ್ತವೆ ಅಂತ. ಸೊ ಹೀಗೆ ಬುದ್ಧರು
ಮನುಷ್ಯರ ಸುಖ ಸಂತೋಷಗಳಿಗೆ ದುಃಖಗಳಿಗೆ ಹೊರಗಿನ ಫ್ಯಾಕ್ಟ್ರಿಗಳನ್ನ ಹೇಳ್ದೇನೆ ಅವರಲ್ಲೇ ಇರುವಂಥ ಅಂಶಗಳನ್ನು ನಡೆನುಡಿಗಳನ್ನು ಹೇಳ್ತಾರೆ ಅವರು. ಬುದ್ಧರು ಆ ಅಷ್ಟಾಂಗ ಮಾರ್ಗದಲ್ಲಿ ಸಮ್ಮಾದಿಟ್ಟಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಸರಿಯಾದ ದೃಷ್ಟಿ ಅಂತ. ನೀವೆಲ್ಲ PhD ಮಾಡೋರು ಇದ್ದೀರಾ, MA ಮಾಡೋರು ಇದ್ದೀರಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನನ್ನ ಮಾತನ್ನು, ಕರೆಕ್ಟಾಗಿ ಕೇಳಿಸ್ಕೊಂಡು ರಿಯಾಕ್ಟ್ ಮಾಡಿ. ಇವಾಗ ಸಮ್ಮಾದಿಟ್ಟಿ ಸರಿಯಾದ ದೃಷ್ಟಿ ಅಂತ ಬುದ್ಧರು ಹೇಳೋದು. ಹೇಳಿ ನಾವು ಯಾರನ್ನಾದರೂ ನೋಡುವಾಗ ಅವ್ರು ಹೇಗಿರ್ತಾರೋ ಹಾಗೆ ನೋಡ್ತೀವೋ, ನಾವೇ ಹೇಗಿರ್ತೀವೋ ಹಾಗೆ ನೋಡ್ತೀವೋ. ಯಾರನ್ನಾದರೂ ಅಷ್ಟೇ ಅಲ್ಲ, ಯಾವುದೇ ವಿಷಯವನ್ನು ಕೂಡ ವಸ್ತುವನ್ನು ಕೂಡ ಒಂದು ವಸ್ತು ವಿಷಯಗಳನ್ನ ಗ್ರಹಿಸುವಾಗ ಆ ವಸ್ತು ವಿಷಯ ಹೇಗಿರ್ತದೆ ಹಾಗೆ ಗ್ರಹಿಸ್ತೀವೋ, ನಾವು ಹೆಂಗಿರ್ತೀವೋ ನಮ್ಮ ಲೆವೆಲ್ ಹೆಂಗಿರ್ತೀವೋ ಹಂಗೆ ಗ್ರಹಿಸ್ತೀವೋ. ಸೊ ಅದನ್ನೇ ಬುದ್ಧರು ತಪ್ಪು ದೃಷ್ಟಿ ಅಂತ ಹೇಳಿ, ಆ ತಪ್ಪು ದೃಷ್ಟಿಯೇ ನಿಮ್ಮ ದುಃಖಕ್ಕೆ ಕಾರಣ ಆಗುತ್ತೆ. ನೋಡಿ ಕರೆಕ್ಟಾ? ನಾವು ಯಾರ ಜೊತೆ ಆದರೂ ಮಾತಾಡುವಾಗ ಅವ್ರು ಹೇಗಿದ್ದಾರೆ ಹಾಗೆ ನೋಡೋಕ್ಕೆ ನಮಗೆ ಆಗಲ್ಲ. ನಾವು ಹೇಗಿದ್ದೀವಿ ಹಾಗೆ ನೋಡೋದು, ನಮ್ಮ ಲೆವೆಲ್ ಎಷ್ಟಿದೆ ಅಷ್ಟೇ ನೋಡೋಕ್ಕಾಗೋದು. ನೋಡ್ಬಿಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಥರ ನಾವು ತೀರ್ಪೇ ಕೊಡ್ತೀವಿ, ಗೊತ್ತೋ? ನೋಡ್ಬಿಟ್ಟು ಅವ್ರು ಹೆಂಗಿದ್ದಾರೆ ಹಂಗೆ ಅರ್ಥ ಮಾಡ್ಕೊಂಡು ತೀರ್ಪು ಕೊಡಲ್ಲ ನಾವು ಹೆಂಗಿದ್ದೀವಿ ಹಂಗೆ ಅರ್ಥ ಮಾಡ್ಕೊಂಡು ತೀರ್ಪು ಕೊಡ್ತೀವಿ, ಗೊತ್ತೋ? ಸೊ ಇದು ಎಷ್ಟು ಸಂಕಟ ತರ್ಬೋದು ಜೀವನದಲ್ಲಿ, ಆ ವ್ಯಕ್ತಿನ ಎಷ್ಟು ಹಳ್ಳಕ್ಕಿಡಬಹುದು. ಸೊ ಅದಕ್ಕೆ ಬುದ್ಧರು ಹೇಳ್ತಾರೆ, ನಿಮ್ಮ ಕಣ್ಣಿಗೆ ತರಬೇತಿ ಕೊಡಿ ಅಂತ, ಸರಿಯಾಗಿ ನೋಡೋದಕ್ಕೆ ತರಬೇತಿ. ವಸ್ತು ವಿಷಯ ಅಥವಾ ವ್ಯಕ್ತಿ ಹೇಗಿದ್ದಾನೋ ಹಾಗೆ ನೋಡೋದಕ್ಕೆ ಟ್ರೈನಿಂಗ್ ಕೊಡಿ ಅಂತ. ಹಂಗೆ ಕಿವಿಗೂ ಕೂಡ ಯಾರಾದರೂ ಏನಾರು ಹೇಳಿದಾಗ ಆ ವಿಷಯ ಹೇಗಿರುತ್ತೆ ಆ ಕೇಳಿಸ್ಕೊಳ್ಳಲ್ಲ. ನಾವು ಹೆಂಗೆ ಕೇಳಿಸ್ಕೊತೀವಿ, ನಾವು ಹೆಂಗಿರ್ತೀವಿ ಹಂಗೆ ಕೇಳಿಸ್ಕೊಳ್ಳೋದು. ಅದರಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿದ್ರಂತೂ ಮುಗೀತು, ಕೇಳಿಸ್ಕೊಳ್ಳೋದು ತಪ್ಪಾಗೆ ಕೇಳಿಸುತ್ತೆ ನಮಗಾಗ, ಅದು ಏನೆಲ್ಲ ಅನಾಹುತ ಮಾಡ್ಬೋದು. ಸೊ ಅದಕ್ಕೆ ಸರಿಯಾಗಿ ಟ್ರೈನಿಂಗ್ ಕೊಡಿ ಅಂತಾರೆ ಬುದ್ಧ. ಬಾಯಿಗೆ ಸರಿಯಾಗಿ ಮಾತಾಡೋದಕ್ಕೆ ಟ್ರೈನಿಂಗ್ ಕೊಡಿ ಅಂತಾರೆ. ಸೊ ಇದು ಹೆಂಗೆ ಅಂದರೆ ನಮ್ಮನ್ನೇ ನಾವೇ ಇಂಪ್ರೂವ್ ಮಾಡ್ಕೊಳ್ಳುವಂಥ ಒಂದು ಪ್ರೊಸೆಸ್. ಅದು ನಮ್ಮನ್ನು ನಾವೇ ಇಂಪ್ರೂವ್ ಮಾಡ್ಕೊಳ್ಳುವಂಥ ದಿನೇ 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 ನನ್ನ ಸಂಕಟಕ್ಕೆ, ನನ್ನ ದುಃಖಕ್ಕೆ, ನನ್ನ ಬಡತನಕ್ಕೆ, ನನ್ನ ಈ ರೋಗ ರುಜಿನಿಗೆ ಏನು ಕಾರಣ, ನಾನು ಹೆಂಗೆ ಸರಿಪಡಿಸ್ಕೋಬೋದು ಅದನ್ನು, ಇದನ್ನು ಬುದ್ಧರು ಹೇಳ್ತಾರೆ. ಸೊ ನಾನು ಇದನ್ನು ಮತ್ತೆ ವಿಸ್ತರಿಸಲ್ಲ, ನೀವು ಓದ್ಕೊಳ್ಳಿ ಅದನ್ನು. ಅಥವಾ ನಾನು ಬೇರೆ ಕಡೆ ಸ್ಪೀಚ್ ಮಾಡಿದ್ರಲ್ಲಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೇಳಿರ್ತೀನಿ, ನೀವು ನೋಡ್ಕೊಳ್ಳಿ. ಅವರು ಸೇಮ್ ವಿಷಯನ ಎಷ್ಟು ಸೂಕ್ಷ್ಮ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದೆನಬೇಕು. ಆಮೇಲೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಆ ಸಾಲನ್ನ ಗಮನಿಸಿ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ಅದೇ ಥರ ಇನ್ನೊಂದು ವಚನ ಇದೆ, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಲಾಸ್ಟ್ ವರ್ಡ್ ಏನಿದೆ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ. ಅಂದರೆ ನೀವು ದೈವ ಸಾಕ್ಷಾತ್ಕಾರಕ್ಕೆ ಏನು ಬೇಕು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣ ಇಲ್ಲಿ. ನಿಮಗೆ ದೈವ ಸಾಕ್ಷಾತ್ಕಾರ ಬೇಕಾ, ನಿಮಗೆ ಎನ್ಲೈಟನ್ಮೆಂಟ್ ಬೇಕಾ, ಮೋಕ್ಷ ಬೇಕಾ, ಏನು ಬೇಕು ನಿಮಗೆ, ಏನು ನೋಡಿ. ಅದಕ್ಕೆ ಶೀಲವನ್ನು ಫಾಲೋ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಬಸವಣ್ಣ. ಶೀಲ ಸೇಮ್ ಪಂಚಶೀಲ. ಪೂಜೆ ಮಾಡಿ, ತೀರ್ಥಯಾತ್ರೆ ಮಾಡಿ, ದೇವ್ರ ಉಂಡಿ ಕಾಸು ಹಾಕಿ ಹಂಗೆ ಹೇಳ್ತಾ ಇಲ್ಲ ಇಲ್ಲಿ. ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಯಾವುದು ಅಂದರೆ ಕಳ್ಳತನ ಮಾಡದೇ ಇರೋದು ಅಂತ, ಸುಳ್ಳು ಹೇಳದೇ ಇರೋದು ಅಂತ. ಸೊ ಎಷ್ಟು ಚೆನ್ನಾಗಿದೆ. ಫಿಲಾಸಫರ್ಸ್ ಯಾವ ಕಾಲದಲ್ಲಿ ಹುಟ್ಟಿದ್ರು ಒಂದೇ ಥರ ಥಿಂಕ್ ಮಾಡ್ತಾರೆ ನೋಡಿ. ಆಮೇಲೆ ಬಸವಣ್ಣವರು ಭಕ್ತಿಗೆ ಒಂದು ಹೊಸ ಡೆಫಿನೇಷನ್ ಕೊಟ್ಟರು. ಅವರು ಹೊಸ ಡೆಫಿನೇಷನ್ ಅಂದರೆ ನಮಗೆಲ್ಲ ಗೊತ್ತಿರೋದೇನು ಭಕ್ತಿ ಅಂದರೆ, ಸೊ ದೇವ್ರ ಗುಡಿ ಕಟ್ಟಿಸೋದು, ಆ ದೇವ್ರಿಗೆ ಬಟ್ಟೆ ಉಡಿಸೋದು, ದೇವರಿಗೆ ಪೂಜೆ ಮಾಡೋದು, ತೀರ್ಥ ಯಾತ್ರೆ ಮಾಡೋದು, ಉರುಳು ಸೇವೆ ಮಾಡೋದು, ಇದೇ ತಾನೇ ಭಕ್ತಿ ಅಂದರೆ ನಮಗೆ ಗೊತ್ತಿರೋದು. ಬಟ್ ಬಸವಣ್ಣವ್ರ ಪ್ರಕಾರ ಅದೆಲ್ಲ ಭಕ್ತಿ ಅಲ್ಲ. ಅವ್ರ ಪ್ರಕಾರ ಭಕ್ತಿ ಯಾವುದು? ಸುಮಾರು ಫ್ಯಾಕ್ಟ್ರಿ ಇದೆ, ಒಂದು ಹೇಳ್ತೀನಿ ನಾನು. ಕಾಯಕ ನಿಷ್ಠೆ ಅಂತ ಒಂದು ಫ್ಯಾಕ್ಟ್ರಿ ಇದೆ, ಕಾಯಕ ನಿಷ್ಠೆ ಅಂತ ಅವ್ರದ್ದು ತತ್ವ.
ಕಾಯಕ ನಿಷ್ಠೆ ಅಂದರೆ ಏನು? ಸೊ ನಮ್ಮ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡುವುದು ಅಂತದ್ರ ಅರ್ಥ. ಅದು ಶ್ರದ್ಧೆಯಿಂದ ಮಾಡಬೇಕು ಅಂತ. ಕಾಯಕ ನಿರುತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಂತ ನಿಮಗೊಂದು ವಚನ ಇದೆ, ಐದಕ್ಕಿ ಮಾರಯ್ಯನ ವಚನ ಒಂದು. ಸೊ ಕಾಯಕ ಎಷ್ಟು ಮುಖ್ಯ, ತುಂಬ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿ ನಮ್ಮ ಕಾಯಕನ ನಾವು ಶ್ರದ್ಧೆಯಿಂದ ಮಾಡ್ತಾ ಇದ್ದೀವಾ? ವಿದ್ಯಾರ್ಥಿಗಳ ಕಾಯಕ ಏನು? ವಿದ್ಯಾರ್ಥಿಗಳ ಕಾಯಕ ಏನು? ಓದೋದಲ್ವಾ? ಶ್ರದ್ಧೆಯಿಂದ ಓದ್ತಾ ಇದ್ದೀರಾ? ಈಗ ಇವ್ರು ಪ್ರಾಸ್ತಾವಿಕ ಮಾತಾಡಿದ್ರಲ್ಲ ಸ್ನೇಹಿತರು, ಅವರು ಬಾಬಾ ಸಾಹೇಬ್ರು 18 ಗಂಟೆ ಓದ್ತಾ ಇದ್ರು ಅಂದ್ರಲ್ವಾ? ಬಾಬಾ ಸಾಹೇಬ್ರು 18 ಗಂಟೆ ಓದ್ತಾ ಇದ್ರು ಅಂತ. ನೀವು 10 ಗಂಟೆ ಓದ್ತಾ ಇದ್ದೀನಿ ಅವ್ರು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಕೈ ಎತ್ತಿ. 10 ಗಂಟೆ ಓದ್ತಾ ಇದ್ದೀನಿ, 10 ಅವರ್ಸ್ ಪರ್ ಡೇ. ಒಬ್ಬರು ಧೈರ್ಯವಾಗಿ ಕೈ ಎತ್ತಿದ್ದಾರೆ. ಸ್ಟೂಡೆಂಟ್ಸ್ಗೆ ಓದೋದು ಬಿಟ್ಟು ಬೇರೆ ಇನ್ನೇಂದ್ರೆ ಕಾಯಕ ಇರುತ್ತಾ? ಸೊ ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಕ್ಕೆ ಎಳೆಯಕ್ಕೆ ಹೋಗಲ್ಲ ಆ ವಿಷಯನ. ಬನ್ನಿ ಮುಂದಕ್ಕೆ ಹೋಗೋಣ. ಸೊ ನೋಡಿ, ಬಸವಣ್ಣ ಕೂಡ ನಮ್ಮ ಹ್ಯಾಪಿನೆಸ್ಗೆ ಅಥವಾ ಸಮಾಜದ ಹ್ಯಾಪಿನೆಸ್ಗೆ ನಮ್ಮ ಒಳಗಡೆ ಎಷ್ಟು ಫ್ಯಾಕ್ಟ್ರಿಗಳು ಕೆಲಸ ಮಾಡಬೇಕಾಗುತ್ತೆ ಅಂತ ಹೆಂಗೆ ಹೇಳ್ತಾರೆ. ಬಾಬಾ ಸಾಹೇಬ್ರ ವಿಷಯಕ್ಕೆ ಬರೋಣ. ನಾನು ಬಾಬಾ ಸಾಹೇಬ್ರ ವಿಷಯನೇ ಮುಖ್ಯವಾಗಿ ಮಾತಾಡ್ತೀನಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಓದಿರೋರು ತುಂಬ ಕಡಿಮೆ. ನೀವೇ ಹೇಳಿದ್ರಿ, ಇನ್ನೂ ಅಲ್ಲಿ ಇಲ್ಲಿ ಎಲ್ಲ ಕೇಳಿರ್ತೀರ ಭಾಷಣನಲ್ವಾ. ಅವರು ಭಾರತದ ಒಂದು ದೇಶಕ್ಕೆ ಅಥವಾ ಭಾರತದ ಒಂದು ಆಧುನಿಕತೆಗೆ ಅಥವಾ ಭಾರತದ ಒಂದು ಮಾಡರ್ನೈಸೇಷನ್ ಅಥವಾ ಒಂದು ಪರಿವರ್ತನೆಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು. ಅವ್ರದ್ದು ಒಂದೆರಡು ಹೇಳಕ್ಕೆ ಬರಲ್ಲ. ಸೊ ಭಾರತದಲ್ಲಿ ಪ್ರತಿಯೊಬ್ಬರಿಗೆ ಎಜುಕೇಷನ್ ಬಂದಿದ್ದು ಬಾಬಾ ಸಾಹೇಬ್ರ ಎಫರ್ಟಿಂದ. ಭಾರತದಲ್ಲಿ ಪ್ರತಿಯೊಬ್ಬರು ತಮಗೆ ಇಷ್ಟ ಬಂದ ಉದ್ಯೋಗನ ಕೈಗೊಳ್ಳೋ ಹಕ್ಕು ಸಿಕ್ಕಿದ್ದು ಬಾಬಾ ಸಾಹೇಬ್ರ ಕಾರಣದಿಂದ. ಭಾರತದಲ್ಲಿ ವಯಸ್ಕ ಮತದಾನ ಬಂದಿದ್ದು ಬಾಬಾ ಸಾಹೇಬ್ರ ಕಾರಣದಿಂದ. ಕರೆಕ್ಟಾ? ಭಾರತದಲ್ಲಿ ಮಹಿಳೆಯರು ಇವತ್ತು ಇಷ್ಟೊಂದು ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡ್ತಾ ಇರೋದು ಬಾಬಾ ಸಾಹೇಬ್ರ ಕಾರಣದಿಂದ. ಭಾರತದ ಕಾರ್ಮಿಕ ವರ್ಗ ಇಷ್ಟೊಂದು ಸುರಕ್ಷತೆಯನ್ನು ಪಡ್ಕೊಂಡಿರೋದು ಬಾಬಾ ಸಾಹೇಬ್ರ ಕಾರಣದಿಂದ. ಕರೆಕ್ಟಾ? ಇದೆಲ್ಲ ನಿಮಗೆ ಗೊತ್ತು. ಬಾಬಾ ಸಾಹೇಬ್ರ ಹೋರಾಟದಿಂದ RBI ಬಂತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂತು, ಎಲೆಕ್ಷನ್ ಕಮಿಷನ್ ಬಂತು, UPSC ಅಂತಕ್ಕಂಥ ಇನ್ಸ್ಟಿಟ್ಯೂಷನ್ ಬಂತು. ಅವರು ಹೀರಾಕುಡ್ ಅಂತಹ ಡ್ಯಾಮ್ಗಳಲ್ಲೂ ಕೆಲಸ ಮಾಡಿದ್ರು ಅಂತ ನಿಮಗೆ ಗೊತ್ತು. ಸೊ ಅದೆಲ್ಲ ಮೀರಿ ನೀವು ಸ್ಟೂಡೆಂಟ್ಸು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಏನನ್ನ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ನೀವು ಓದ್ಕೊಳ್ಳಿ, ಎಲ್ಲ ಕಡೆ ಸಿಗುತ್ತದು. ಬಾಬಾ ಸಾಹೇಬ್ರಿಂದ ತಗೋಬೇಕಾಗಿರೋದೇನು ಅಂತ ನಿಮಗೆ ಗೊತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದಂಥ ಫ್ಯಾಕ್ಟ್ರಿ ಯಾವುದು ಅಂದರೆ ಅವ್ರ ನಾಲೆಡ್ಜ್. ಅವ್ರ ನಾಲೆಡ್ಜ್ ತಾನೇ ಸಪೋರ್ಟ್ ಮಾಡಿದ್ದು ಅಲ್ವಾ? ಈಗ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಗೆದ್ದಿದ್ದು, ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿದ್ದು, ದಲಿತ ಕೋಟಾದಲ್ಲ, ದಲಿತರಿಗೊಂದು ಕೋಟ ಕೊಟ್ಬಿಡಿ ಅಯ್ಯೋ ಪಾಪ ಅಂತ ಹಂಗೆ ಬಂತ ಅವ್ರಿಗೆ? ಆ ಥರ ಬಂತ ಅದು? ಇಲ್ಲ. ಸೊ ಅವರು ಹಿಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಆಗಿದ್ದರು, ಎಕನಾಮಿಕ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ದರು, ಸೋಷಿಯಾಲಜಿ ಅಥವಾ ಪೊಲಿಟಿಕಲ್ ಸೈನ್ಸು ಅಥವಾ ಲಾ, ಈ ಥರ ನೀವು ಯಾವ ಸಬ್ಜೆಕ್ಟ್ ತಗೊಂಡ್ರು ಅವರು ಎಕ್ಸ್ಪರ್ಟ್ ಇದ್ದರು. 8-10 ಸಬ್ಜೆಕ್ಟಲ್ಲಿ ಅವರು ಮಾಸ್ಟರ್ಸ್ ಇದ್ದರು ಅವರು ಬಾಬಾ ಸಾಹೇಬರು. ಹಂಗಾಗಿ ಏನಾಯಿತು, ಅವ್ರಿಗೆ ಅವಕಾಶ ಒಲ್ದು ಬಂತು. ಕರೆಕ್ಟು? ಸೊ ಇದು ಏನು ಸೂಚಿಸುತ್ತೆ ಅಂದರೆ, ನೀವು ನಾಲೆಡ್ಜನ್ನ ಗೈನ್ ಮಾಡಿದ್ರೆ, ಸೊ ನೀವು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇದ್ದರೆ ನಿಮಗೆ ಅವಕಾಶಗಳು ಹುಡ್ಕೊಂಡು ಬರ್ತವೆ ಅಂತ ಇಲ್ಲಿ ಮಾಹಿತಿ ಇದೆಯಾ, ಮೆಸೇಜ್ ಇದೆಯಾ? ಹಂಗಿದ್ರೆ ನೀವು ಎಷ್ಟು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಈ ಗುಂಪಲ್ಲಿರೋರು ಹೇಳ್ಬೇಕು ನನಗೀಗ. ಎಷ್ಟು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ಅಥವಾ ನೀವೇನು ಸಬ್ಜೆಕ್ಟ್ ತಗೊಂಡಿದ್ದೀರಾ ಓದ್ತದೆ ಅದರಲ್ಲಾದರೂ ನೀವು ಎಕ್ಸ್ಪರ್ಟ್ ಆಗಿದ್ದೀರಾ, ತಜ್ಞರಾಗಿದ್ದೀರಾ, ಪಂಡಿತರಾಗಿದ್ದೀರಾ? ಇದು ಪ್ರಶ್ನೆ ಅಲ್ವಾ? ಅವರು ಓದ್ತಾಯಿದ್ರು 10 ಗಂಟೆ, 12 ಗಂಟೆ, 15 ಗಂಟೆ. ನಮ್ಮ ಕೈನಲ್ಲಿ ಆಗಲ್ಲ. ಯಾಕೆಂದರೆ ಅದು ಅಂಬೇಡ್ಕರ್ಗೆ ಮಾತ್ರ ಸಾಧ್ಯ. ನಾವೆಲ್ಲ ಹುಲುಮಾನವರು, ನಮಗೆಲ್ಲ ಆಗುತ್ತೆ ಹಂಗಂತೀರಲ್ವಾ? ಮಾತಾಡ್ತೀರಿ. ನೀವು ಸುಮ್ಮನೆ ಯೋಚನೆ ಮಾಡಿರಿ, ನಿಮ್ಮ ಏಜಲ್ಲಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಗ್ರಿ ಮಾಡುವಾಗ 18, 19, 20, 21, 22 ಆ ಏಜ್ ತಾನೇ ಅವರು ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿದ್ದು ಅಲ್ವಾ? ಆ ಏಜಲ್ಲಿ ಸಹಜವಾಗಿ ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರುತ್ತೆ? ಸುತ್ತಾಡಬೇಕು ಅಂತ ಆಸೆ ಆಗುತ್ತೆ,
ಗೆಳತಿಯರ ಜೊತೆ ಕೂತ್ಕೋಬೇಕಂತ ಆಸೆ ಆಗುತ್ತೆ, ಪಿಕ್ಚರ್ ನೋಡಬೇಕು ಅಂತ ಆಸೆ ಆಗುತ್ತೆ ಅಲ್ವಾ, ಹರಟೆ ಹೊಡಿಬೇಕು ಅಂತ ಆಸೆ ಆಗುತ್ತೆ. ಆಮೇಲೆ ಅವರು ಓದ್ತಾ ಇದ್ದದ್ದು ಫಾರಿನ್ನಲ್ಲಿ, ಅಲ್ಲಿ ಓಪನ್ ಸೊಸೈಟಿ, ಅದು ಮುಕ್ತವಾದ ಸಮಾಜ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲದೇ ಇದ್ದಂಥ ಸಮಾಜದಲ್ಲಿ ಹೆಂಗಿರುತ್ತೆ ಸೊಸೈಟಿ, ಅಂಥ ಜಾಗದಲ್ಲೂ ಸಹಿತವಾಗಿ ಈ ವ್ಯಕ್ತಿ 10 ಗಂಟೆ 12 ಗಂಟೆ 15 ಗಂಟೆ ಓದ್ತಾ ಇದ್ರು ಅಂದರೆ ಅದು ಯಾವ ಕಿಚ್ಚು ಅವ್ರನ್ನ ಆ ಥರ ಓದಿಸ್ತು, ಅದು ಯಾವ ಆಕ್ರೋಶ, ಅದು ಯಾವ ಒಂದು ಶಕ್ತಿ ಅವ್ರನ್ನ ಆ ಥರ ಓದಿಸ್ತು. ನಿಮಗೇನು ಬಂದಿದೆ ರೋಗ, ನಿಮಗೆ ಬಂದಿರೋ ರೋಗ ಏನಂತ ನೀವ್ಯಾಕೆ ಓದ್ತಾ ಇಲ್ಲ? ನೀವು ಬಾಬಾ ಸಾಹೇಬ್ರಿಗೆ ಮೆರವಣಿಗೆ ಮಾಡ್ತೀರಾ, ಘೋಷಣೆಗೆ ಹೋಗ್ತೀರಾ, ಜೈ 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 ಭೀಮ್ ಅಂತ ಜೋರಾಗಿ ಮೈ ಬಗ್ಸಿ ಕೂತ್ಕೊಂಡು ಓದೋಕ್ಕಾಗಲ್ಲ ಅಲ್ವಾ? ಹೌದು ತಾನೆ? ನಿಮ್ಗೆ ಸೆಮಿಸ್ಟ್ರಿಗೆ ಅಂತ ಏನೋ ಒಂದು 5 ಸಬ್ಜೆಕ್ಟ್ ಇಟ್ಟಿರ್ತಾರಪ್ಪ, ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಏನಾದರೂ ಓದ್ತೀರಾ? ನೀವು ಓದ್ತೀರಾ ಅಂತ ಬಾಬಾ ಸಾಹೇಬ್ರು ಓದಿದ್ರು 50,000 ಪುಸ್ತಕ ಓದಿದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಾ. ನೀವೆಷ್ಟು ಸಾವಿರ ಪುಸ್ತಕಗಳು ಓದ್ತೀರಾ? ಇದು ಬಾಬಾ ಸಾಹೇಬ್ರಿಂದ ನಾವು ತಗೊಳ್ಬೇಕಾದಂಥ ಸ್ಫೂರ್ತಿ, ವಿದ್ಯಾರ್ಥಿಗಳಾದವರು ತಗೋಬೇಕಾಗಿರ್ತಕ್ಕಂಥ ಸ್ಫೂರ್ತಿ. ಈಗ ನಿಮಗೆ ಗೊತ್ತಿದೆ, ನೀವೆಲ್ಲ ಬಡವರೇ ತಾನೇ, ಮ್ಯಾಕ್ಸಿಮಮ್ ಬಡವರೇ, ಯಾರೂ ಶ್ರೀಮಂತರೇನಿಲ್ಲ. ನಿಮಗೆ ಜೇಬಲ್ಲಿ ದುಡ್ಡಿಲ್ಲ, ತಲೆಯಲ್ಲಿ ಬುದ್ಧಿನೂ ಇಲ್ಲದೆ ಹೋದರೆ ಏನಾಗ್ಬೋದು ನಾಳೆ ನಿಮ್ಮ ಭವಿಷ್ಯ? ಜೇಬಲ್ಲಂತೂ ದುಡ್ಡಿಲ್ಲ, ತಲೆಯಲ್ಲಿ ಬುದ್ಧಿನೂ ಇಲ್ಲದೆ ಹೋದರೆ ನೀವು ಹೆಂಗೆ ಸರ್ವೈವ್ ಆಗ್ತೀರಾ? ಯಾವ ಥರ ಬದುಕ್ತೀರಾ ಅಲ್ವಾ? ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಇದು ಬಾಬಾ ಸಾಹೇಬ್ರಿಂದ ನಾವು ತಗೋಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಇನ್ಸ್ಪಿರೇಷನ್ನು. ಅವ್ರು ಹೆಂಗೆ ಓದಿದ್ರು ಅವರು ಅಂತ ಆ ಏಜಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಅದು ನೀವು ಅದು ಹೆಂಗೆ ತಗೋತೀರೋ ನನಗೆ ಗೊತ್ತಿಲ್ಲ, ತಗೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ನೀವು ಯಾರು 10 ಗಂಟೆ ಓದ್ತಿಲ್ಲ ಅಂತ ಹೇಳ್ತೀವಿ, ಹೋಗ್ಲಿ 5 ಗಂಟೆ ಆದರೆ ಪರ್ ಡೇ ಓದ್ತಾ ಇದ್ದೀರಾ? ಎಷ್ಟು ಜನ ಇದ್ದೀರಾ 5 ಗಂಟೆ ಓದೋರು? ಕೈ ಎತ್ತಿ ನೋಡೋಣ. ಅದಕ್ಕೂ ಇಬ್ಬರೇ ಕೈ ಎತ್ತಾ ಇರೋರು, ಬರೀ 5 ಗಂಟೆ ಓದೋಕ್ಕೂ ಆಗ್ತಾಯಿಲ್ಲ. ವಾರೇ ವಾ, ಏನು ಹೇಳೋದು ಇದಕ್ಕೆ? ಆಯಿತು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹಂಗಾದರೆ ಉತ್ತರ ಕೊಡಿ. ನಿಮಗೆ ಕಾಲೇಜ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರ್ತದೆ? ಒಂದು ಪರ್ ಡೇ 6 ಅವರ್ಸ್ ಇರುತ್ತಾ? ಅಷ್ಟೇ. ಯೂನಿವರ್ಸಿಟಿಯವ್ರಿಗೆ ಇನ್ನೆಷ್ಟು ಏನು ಚಿಕ್ಕ ಮಕ್ಳಿಗೆ ಮಾಡಿದಾಗಂತೂ ಪಾಠ ಮಾಡಲ್ಲ. ನಿಮಗೊಂದು 6 ಅವರ್ಸ್ ಪಾಠ ಇರುತ್ತೆ. 24 ಗಂಟೆಲಿ 6 ಅವರ್ಸ್ ಮೈನಸ್ ಮಾಡಿ, 18 ಗಂಟೆ ಉಳಿತಾ? 18 ಗಂಟೆಲಿ ನಿದ್ರೆ ಮಾಡೋಕ್ಕೆ ಅಂತ ನೀವೆಲ್ಲ ಚಿಕ್ಕ ಮಕ್ಕಳಲ್ವ, ಅದಕ್ಕೆ 8 ಗಂಟೆ ಮೈನಸ್ ಮಾಡಿ ಅಲ್ವಾ? 8 ಗಂಟೆ ಮೈನಸ್ ಮಾಡಿ ನಿದ್ರೆಗೆ, ಇನ್ನೆಷ್ಟು ಉಳಿತು? 10 ಅವರ್ಸ್. 10 ಅವರ್ಸಲ್ಲಿ ಊಟ, ಬ್ರೇಕ್ಫಾಸ್ಟು, ಸ್ನಾನ, ಶೌಚ, ಅದಕ್ಕೊಂದು 2-3 ಅವರ್ಸ್ನೇ ಮೈನಸ್ ಮಾಡಿ. ಇನ್ನೆಷ್ಟು ಉಳಿಯುತ್ತೆ? 8 ಅಥವಾ 7 ಅವರ್ಸ್ ಉಳಿಯುತ್ತೆ. ಈ 7 ಅವರ್ಸ್ನ ನೀವು ಏನು ಮಾಡ್ತಾ ಇದ್ದೀರಾ ಹಂಗಾದರೆ ಸ್ವಲ್ಪ ಮಾಹಿತಿ ಕೊಡಿ ನನಗೆ. ಏನು ಮಾಡ್ತಾ ಇದ್ದೀರಾ? 7 ಗಂಟೆನ ಯಾವ ಥರ ಕಳೀತಾ ಇದ್ದೀರಾ ನೀವು ಅಂತ? ನಿಮಗೆ ನಿಮ್ಮ ಕೈಲಿರೋ ಸಂಪತ್ತದು. ನೀವು ಹೆಂಗೆ ಬೇಕಾದರೂ ಶೇಪ್ ಮಾಡ್ಕೋಬೋದು ನಿಮ್ಮನ್ನು. ನೀವು ಯಾವ ಥರ ಬೇಕಾದರೂ ಮೌಲ್ಡ್ ಮಾಡ್ಕೊಳ್ಳೋಕ್ಕಿರೋ ಒಂದು ಚಾನ್ಸ್ ಅದು, ಅಪರ್ಚುನಿಟಿ ಅದು, ವೆಲ್ತ್ ಅದು, ಟೈಮ್. ನೀವು ಆ 7 ಗಂಟೆನ 8 ಗಂಟೆನ ಏನು ಮಾಡ್ತಾ ಇದ್ದೀರಾ ಪ್ರತಿದಿನ? ಅದಕ್ಕೆ ನಾನು ಕಾಯಕ ನಿಷ್ಠೆ ಅಂದರೆ ನಿಮ್ಮ ಕಾಯಕನ ನೀವು ನ್ಯಾಯವಾಗಿ ಮಾಡ್ತಾ ಇಲ್ಲ. ಬಸವಣ್ಣ ಹೆಸರು ಹೇಳೋಕ್ಕೆ ಮಾತ್ರ ನೀವು ಮುಂದೆ ಬರ್ತೀರಾ ಅಲ್ವಾ, ಜಯಂತಿ ಮಾಡೋಕ್ಕೆ. ಕಾಯಕ ನಿಷ್ಠೆ ಸೂಕ್ಷ್ಮ ನೋಡಿ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿಗೆ, ಯಾವುದೇ ವಿದ್ಯಾರ್ಥಿಗೆ, ನಿಮಗೆ 15ರಿಂದ 25 ಏಜ್ ಇದೆಯಲ್ಲ, ಅದು ಡೈನಮಿಕ್ ಏಜ್, ಅದು ಓದೋಕ್ಕಿರುವಂಥ ಡೈನಮಿಕ್ ಏಜ್. ಅದು ದೇಹ ಸಪೋರ್ಟ್ ಮಾಡುತ್ತೆ ಓದೋದಕ್ಕೆ. ಆ ಏಜಲ್ಲಿ ತುಂಬ ಚುರುಕಾಗಿ ಓಡುತ್ತೆ ಬುದ್ಧಿ. ಆಮೇಲೆ 15ರವರೆಗೆ ನಿಮ್ಗೆ ಬುದ್ಧಿ ಇರಲ್ಲ. 25 ಆದಮೇಲೆ ದೇಹ ಬಿಡಲ್ಲ, ಸೊಸೈಟಿನೂ ಬಿಡಲ್ಲ. ಈ ಏಜಲ್ಲಿ ನೀವು ಆ 10 ಇಯರ್ಸಲ್ಲಿ ನಿಮಗೆ ಪರ್ ಡೇ 8 ಅವರ್ಸ್ 7 ಅವರ್ಸ್ ಇದೆ ನಿಮ್ಮ ಕೈನಲ್ಲಿ. ನೀವೆಲ್ಲ PUC ಮುಗಿಸ್ಬಿಟ್ಟಿದ್ದೀರ, ಎಷ್ಟೋ ಜನ ಡಿಗ್ರಿನೂ ಮುಗಿಸಿದ್ದೀರಾ. ಆ ಎಲ್ಲ ಹೋಯ್ತು. 8 ಗಂಟೆ 7 ಗಂಟೆ ಏನಾಯಿತು ಪ್ರತಿ ದಿವಸ? ಎಷ್ಟು ಲಾಸ್ ಮಾಡಿದ್ದೀರಾ ಹೇಳಿ ನೋಡೋಣ. ಎಷ್ಟು ಲಾಸ್ ಮಾಡಿದ್ದೀರಾ? ಯಾರಿಗೂ ಅಲ್ಲ, ನಿಮಗೆ ನೀವೇ ಎಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ಅಂತ.
ನೀವು 1000 ಕಂಪ್ಲೇಂಟ್ ಹೇಳ್ಬೋದು, ನಮಗೆ ಆ ಸೌಲಭ್ಯ ಇಲ್ಲ, ಈ ಸೌಲಭ್ಯ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ. ಆಯಿತು, ಅದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟ್ರು. ನಿಮ್ಮ ಡ್ಯೂಟಿನ ನೀವೇನು ಮಾಡಿದ್ರಿ ಹೇಳಿ ಮೊದಲು ಅದನ್ನು. ನಿಮ್ಮ ಡ್ಯೂಟಿ ಏನು ಮಾಡಿದ್ರಿ ನೀವು? ಅಲ್ವಾ? ನೋಡಿ, ತುಂಬ ಮುಖ್ಯ. ಬಾಬಾ ಸಾಹೇಬ್ರಿಂದ ನಾವು ತಗೋಬೇಕಾಗಿರೋದು ಅದು. ನೀವು ನಿಜವಾಗ್ಲೂ ಅಚೀವ್ ಮಾಡಬೇಕಾ, ಮುಂದಕ್ಕೆ ಸಾಧನೆ ಮಾಡಬೇಕಾ, ಈ ಥರ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಆ ಟೈಮ್ ಟೇಬಲ್, ಆ 6 hours 7 hours ತುಂಬ ಫ್ರೂಟ್ಫುಲ್ಲಾಗಿ, ತುಂಬ ಅದನ್ನು ಉಪಯೋಗಿಸ್ಕೊಳ್ಳೋ ಥರ ನೀವು ಕಳಿಬೇಕು ಅದನ್ನು. ಹಂಗಿದ್ರೆ ಮಾತ್ರ ನೀವು ಏನಾದರೂ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಹಂಗೆ ಮುದುಕಾಗಿ ಹಂಗೇ ಫ್ರಸ್ಟ್ರೇಷನ್ ಆಗಿ ಹೋಗ್ತೀರಾ. ಹುಷಾರು, ಹಂಗಿದೆ ಕಾಲ ಇವತ್ತು. ಏಜ್ ಪಾಸ್ ಆಗುತ್ತೆ, ಮುಂದಕ್ಕೆ ಕೊಟ್ಟೋಗುತ್ತದು, ವಾಪಸ್ ಹಿಂದಕ್ಕೆ ಬರೋಕ್ಕಾಗಲ್ಲ. ನೀವು ಕಾರಲ್ಲಿ ಯೂಟರ್ನ್ ತಗೊಂಡು ಬಂದಾಗ ಜೀವನದಲ್ಲಿ ಮುಂದಕ್ಕೆ ಬರೋಕ್ಕಾಗಲ್ಲ. ಹೋದರೆ ಮುಂದಕ್ಕೆ ಹೋಯ್ತಾ ಇರೋದು ಅಷ್ಟೇ. ಸೊ ಇದು ನೀವು ಬಾಬಾ ಸಾಹೇಬ್ರಿಂದ ತಗೋಬೇಕಾಗಿರುವಂಥ ಇನ್ಸ್ಪಿರೇಷನ್, ಓದೋದು ಅಂತ. ನಾಲೆಡ್ಜ್ ಈಸ್ ಪವರ್, ನಾಲೆಡ್ಜ್ ಈಸ್ ಪವರ್, ನಹಿ ಜ್ಞಾನಿನ ಸದೃಶಂ. ಜ್ಞಾನಕ್ಕೆ ಸಮನಾದದ್ದು ಯಾವುದೂ ಇಲ್ಲ ಅಂತ, ಯಾವುದೂ ಇಲ್ಲ ಅಂತ. ಇವತ್ತು ಎಲ್ಲರೂ ಸರ್, ನೀವು ಕೇಳಿರ್ತೀರ ಸರ್, ತುಂಬ ಉದ್ಯಮಿಗಳು ಹೇಳ್ತಾರೆ ಏನಂದರೆ, ತುಂಬ ಜನ ವಿದ್ಯಾವಂತರಿದ್ದಾರೆ ನಿಜ, ಆದರೆ ಸ್ಕಿಲ್ಫುಲ್ ಇಲ್ಲ ಅಂತ, ಸ್ಕಿಲ್ಡ್ ಅಂಥವ್ರು ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಸೊ ನಾನು ಕೂಡ ಅದನ್ನು ಗಮನಿಸಿದ್ದೀನಿ. ನಾನು ಒಂದು ಇನ್ಸ್ಟಿಟ್ಯೂಟ್ನ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಮುಖ್ಯಸ್ಥನಾಗಿ ನನಗೂ ಆ ಥರ ಅನಿಸಿದೆ. ವಿದ್ಯಾರ್ಥಿಗಳಿಗೆ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ಕೌನ್ಸಿಲಿಂಗ್ ಮಾಡುವಾಗ, ಬರೆಸುವಾಗ, ಓದಿಸುವಾಗ ಮಾಡ್ತೀವಲ್ಲ, ಅವ್ರಿಗೆ ಸರಿಯಾಗಿ ಬರೆಯೋಕ್ಕೆ ಬರಲ್ಲ. ತುಂಬ ಜನರಿಗೆ ಬರೆಯೋಕ್ಕೆ ಬರಲ್ಲ. ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದಿರ್ತಾರೆ, ಪಾಸಾಗಿರ್ತಾರೆ, SLCಲಿ 80% 90% ತಗೊಂಡಿರ್ತಾರೆ, ಸರಿಯಾಗಿ ಬರೆಯೋಕ್ಕೆ ಬರಲ್ಲ. ಈ ಥರ ಇದೆ. ಅದಕ್ಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅದನ್ನು ಇನ್ಸ್ಪಿರೇಷನ್ ತಗೊಳ್ಳಿ. ಈಗ ಇಲ್ಲಿವರೆಗೆ ನೀವು ಹೆಂಗೆ ಕಳೆದಿದ್ರೆ ಗೊತ್ತಿಲ್ಲ, ಇನ್ಮೇಲಾದರೂ ಸಹಿತವಾಗಿ ನಿಮ್ಮ ಆ ಟೈಮನ್ನು ಸರಿಯಾಗಿ ಬಳಸಿ, ಅದನ್ನು ಬಳಸಿ. ಎರಡನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಶೇಷವಾದಂಥ ತತ್ವ ಯಾವುದಂದರೆ, ಅಥವಾ ಅವರಿಂದ ನೀವು ತಗೋಬೇಕಾಗಿದ್ದೇನೆಂದರೆ ಶೀಲ, ನಡವಳಿಕೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೀವು ನೋಡಿದ್ದೀರಾ. ಅವರು ಫಾರಿನಲ್ಲಿ ಓದ್ದಂಥವ್ರು. ಫಾರಿನ್ನಲ್ಲಿ ಜನರು ವೈನನ್ನು ನೀರು ಕುಡ್ದಂಗೆ ಕುಡಿತಾರೆ, ಫಾರಿನ್ನಲ್ಲಿ ವೈನನ್ನು ಅಲ್ವಾ. ಅಂಥವ್ರ ಮಧ್ಯೆ ಬಾಬಾ ಸಾಹೇಬರು ಕುಡಿದೇನೆ ಓದ್ಕೊಂಡು ಭಾರತಕ್ಕೆ ಬಂದರು ಅಂದರೆ ಅವರ ಶೀಲ ಎಷ್ಟು ದೊಡ್ಡದು ಇಮ್ಯಾಜಿನ್ ಮಾಡಿ ನೀವಂತ. ಅವ್ರಿಗೆ ಯಾವುದೇ ದುರಭ್ಯಾಸ ಇರಲಿಲ್ಲ. ಅವರ ಒಂದು ಪರ್ಸ್ನಾಲಿಟಿಗೆ ಒಂದು ಶೋಭೆ ಅವರ ನಾಲೆಡ್ಜು, ಇನ್ನೊಂದು ಶೋಭೆ ಅವರ ಒಂದು ಶೀಲ ಅಂತ, ನಡವಳಿಕೆ ಅಂತ. ಈಗ ಈ ಏಪ್ರಿಲ್ 14 ಇಲ್ಲಿವರೆಗೆ ಅಂಬೇಡ್ಕರ್ ಜಯಂತಿಗಳಾದವಲ್ಲ, ಎಷ್ಟು ಲಕ್ಷ ಮೆರವಣಿಗೆಗಳಾದವಲ್ಲ, ಅಷ್ಟು ಲಕ್ಷ ಮೆರವಣಿಗೆಗಳಲ್ಲಿ ಅವರ ಅನುಯಾಯಿಗಳು ಕುಡಿದ್ಬಿಟ್ಟು ಡ್ಯಾನ್ಸ್ ಮಾಡಿಲ್ವಾ? ಕುಡಿದು ಡ್ಯಾನ್ಸ್ ಮಾಡಿಲ್ವಾ? ಹೇಳಿ ನೋಡೋಣ. 90% ಮೆರವಣಿಗೆಗಳಲ್ಲಿ ಕುಡಿದೇ ಡ್ಯಾನ್ಸ್ ಮಾಡಿರೋದು. ಇದಕ್ಕೆ ಏನು ಹೇಳೋದು? ಇದಕ್ಕೆ ಏನು ಹೇಳ್ತೀರಾ ಹೇಳಿ ನೋಡೋಣ. ನೀವು ಬಾಬಾ ಸಾಹೇಬ್ರಿಂದ ಏನು ತಗೊಂಡ್ರಿ? ಹಂಗಾದ್ರೆ ಏನು ತಗೊಂಡ್ರಿ? ಬಾಬಾ ಸಾಹೇಬರು ಅಷ್ಟು ಶೀಲವಂತರಾಗಿದ್ದಕ್ಕೆ ಅವ್ರಿಗೆ ಮರ್ಯಾದೆ ಸಿಕ್ತು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಅವ್ರನ್ನ ಫಾಲೋ ಮಾಡೋ ವಿಚಾರದಲ್ಲಿ ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಗಮನಿಸಿ. ನಾವೆಲ್ಲ ಈ ಕಡೆ ಇಲ್ಲಿ ವೇದಿಕೆಗಳಲ್ಲಿ ಇಷ್ಟೆಲ್ಲ ಭಾಷಣ ಮಾಡ್ತಾ ಇದ್ದೀವಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಆದರೆ ಹಳ್ಳಿಗಳಲ್ಲಿ SSLC PUC ಓದೋ ಹುಡುಗರು ಕುಡಿಯೋದನ್ನ ಕಲ್ತಿದ್ದಾರೆ. ಅದು ಅವ್ರ ಹೆಸರು ಹೇಳೋರು, ಬಾಬಾ ಸಾಹೇಬ್ರ ಅನುಯಾಯಿಗಳು ಅಂತ ಹೇಳ್ಕೊಳ್ಳೋರು ಕುಡಿತಾ ಇದ್ದಾರೆ. ಆಮೇಲೆ ಜೈಲುಗಳಲ್ಲಿ ಹೈಯೆಸ್ಟು ಅಪರಾಧಿಗಳಾಗಿ ಅರೆಸ್ಟ್ ಆಗಿರೋರು SC STಗಳೇ, ಟಾಪ್ ಲಿಸ್ಟಲ್ಲಿರೋರು SC STಗಳೇ. ಬಾಬಾ ಸಾಹೇಬ್ರ ಒಂದು ಮಾರ್ಗದರ್ಶನ ಇದ್ದಾಗಿಯೂ ಈ ಥರ ಇದ್ದಾರೆ ಇವರು, ಇಮ್ಯಾಜಿನ್ ಮಾಡಿ ನೀವಂತ. ಎಂಥ ದುರಂತ ಅಂದರೆ ಸ್ನೇಹಿತರೆ, ನಾನು ಇದನ್ನು ಎಲ್ಲ ಕಾರ್ಯಕ್ರಮದಲ್ಲೂ ಮಾತಾಡಿದ್ದೀನಿ, ಈಗಲೂ ಹೇಳ್ತೀನಿ. ನಾವು ಹೆಂಗೆ ಬಾಬಾ ಸಾಹೇಬ್ರನ್ನ ಸ್ವೀಕರಿಸಿದ್ವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬಾಬಾ ಸಾಹೇಬ್ರು ಕಾನೂನು ಪಂಡಿತರಲ್ವಾ? ಕಾನೂನು ಪಂಡಿತರು ತಾನೆ, ಅವರೇ ಕಾನೂನು ಬರೆದವರು ಭಾರತದಲ್ಲಿ, ಲಾ ಮಿನಿಸ್ಟರ್ ಅವರೇನೆ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು. ಈಗ ಅವರು ಕಾನೂನು ಪಂಡಿತರಾದ ಮೇಲೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಹೈಯೆಸ್ಟ್ ಜಡ್ಜ್ಗಳು, ಲಾಯರ್ಗಳು ಯಾರಿರಬೇಕಾಗಿತ್ತು? ಅಂಬೇಡ್ಕರ್ ಅನುಯಾಯಿಗಳಿರಬೇಕಾಗಿತ್ತಲ್ವಾ? ಕರೆಕ್ಟಾ? ಯಾಕೆಂದರೆ ನಮ್ಮ ದೇಶದಲ್ಲಿ
ಗುರುಗಳನ್ನ ಶಿಷ್ಯರು ತಂದೆನೇ ಮಕ್ಕಳು ಫಾಲೋ ಮಾಡ್ತಾರೆ. ಅಪ್ಪ ರಾಜಕಾರಣಿ ಆದರೆ ಮಕ್ಕಳು ರಾಜಕಾರಣಿ ಆಗಿರ್ತಾರೆ. ಅಪ್ಪ ಫಿಲಮ್ ಆರ್ಟಿಸ್ಟ್ ಆಗಿದ್ರೆ ಮಗನೂ ಫಿಲಮ್ ಆರ್ಟಿಸ್ಟ್ ಆಗಿರ್ತಾನೆ. ಕರೆಕ್ಟಾ? ಈಗ ಬಾಬಾ ಸಾಹೇಬರು ಕಾನೂನು ಪಂಡಿತರಾದಮೇಲೆ ಅವರ ಅನುಯಾಯಿಗಳು ಏನಾಗಬೇಕಾಗಿತ್ತು? ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಯಾಕೆ 1% 2% ಇಲ್ಲ? ಯಾಕೆ? ಇಲ್ಲಿ 75 ವರ್ಷ ಆಗಿದೆ ಸಂವಿಧಾನ ಬಂದು. ಯಾಕೆ ಅಂತ ನೀವು ಯಾರನ್ನ ದೂರ್ತೀರಾ? ಹಿಂದುಳಿದಿರೋದಕ್ಕೆ ಬೇರೆಯವ್ರನ್ನ ಬೈತೀರಾ? ಯಾಕೆ ನೀವು ಅವ್ರ ಥರ ಕಾನೂನು ಪಂಡಿತರಾಗಿಲ್ಲ? ಬಾಬಾ ಸಾಹೇಬರು ಫಸ್ಟ್ ಎಕನಾಮಿಕ್ಸ್ PhD ಹೋಲ್ಡರ್, ಗೊತ್ತಲ್ಲ ನಿಮಗೆ? ಮೊದಲ ಅರ್ಥಶಾಸ್ತ್ರದ ಒಬ್ಬ ಸಂಶೋಧಕ ಬಾಬಾ ಸಾಹೇಬ್ ಮಾಡ್ಕೊಂಡು ಭಾರತಕ್ಕೆ ಬಂದಂಥ ವ್ಯಕ್ತಿ. ಎಷ್ಟು ಜನ ಬಾಬಾ ಸಾಹೇಬರ ಅನುಯಾಯಿಗಳು ಭಾರತದಲ್ಲಿ ದೊಡ್ಡ ದೊಡ್ಡ ಅರ್ಥಶಾಸ್ತ್ರಜ್ಞರಿದ್ದಾರೆ ಹೇಳಿ ನೋಡೋಣ, ಎಲ್ಲಿದ್ದಾರೆ? ಸೊ ಇದು ಏನು ಸೂಚಿಸುತ್ತೆ ಅಂದರೆ ನೀವು ಬಾಬಾ ಸಾಹೇಬಂದ ಒಂದು ವಿಗ್ರಹದಂತೆ ಪೂಜೆ ಮಾಡಿದ್ದೀರಿ ಅಷ್ಟೇ, ಒಂದು ವಿಗ್ರಹ ಥರ ಹೊತ್ತು ಮೆರೆಸಿದ್ದೀರಿ ಅಷ್ಟೇ. ಆದರೆ ಅವರಂಗೆ ಕುಳಿತು ಮೈ ಬಗ್ಸಿ ಓದಿ ಅಚೀವ್ಮೆಂಟ್ ಮಾಡುವಂಥ ದಮ್ಮು, ಆ ವಿಲ್ಲು, ಆ ತಾಕತ್ತು ನಿಮ್ಮ ಹತ್ರ ಇಲ್ಲ. ಅದಕ್ಕೆ ನೀವು ಹಿಂದುಳಿದಿದ್ದೀರ. ನೀವು ನಿಮ್ಗೆ ಆ ಮೆಂಟಲ್ ಸ್ಟೆಬಿಲಿಟಿ 5 ಗಂಟೆ 6 ಗಂಟೆ ಕೂತ್ಕೋಬೇಕಾದ್ರೆ ಆ ವಿಲ್ ಪವರ್ ಹೆಂಗಿರಬೇಕು ಗೊತ್ತೇನ್ರಿ? ನಿಮ್ಗೆ ಅದಿಲ್ಲ. ನೀವು ಸುಮ್ಮನೆ ಅಲಿತೀರಾ, ಸುತ್ತಾಡ್ತೀರಾ. ನಿಮ್ಮ ಮೈಂಡು ಹಂಗೆ ಸುತ್ತುತ್ತೆ, ನೀವು ಹಂಗೆ ಸುತ್ತಾಡ್ತೀರಾ. ನಮ್ಮ ಶೋಷಣೆ ಮಾಡ್ತಾವ್ರೆ. ದಡ್ಸಿಕ ಮಣಿಗಳನ್ನ ಶೋಷಣೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೇಳಿ ನೋಡೋಣ. ನೇಚರಲ್ಲಿ, ಪ್ರಕೃತಿಲಿ ಲಾ ಏನಿದೆ? ಯಾರು ದುರ್ಬಲರೋ ಅಥವಾ ಯಾವುದೋ ದುರ್ಬಲವಾಗಿರೋ ಪ್ರಾಣಿನ ಬಲಿಷ್ಠವಾದ ಪ್ರಾಣಿ ತಿಂದಾಕುತ್ತಾ? ಕರೆಕ್ಟಾ? ಸೊ ನೀವು ದುರ್ಬಲವಾಗಿದ್ದರೆ ಯಾರಾದರೂ ಶೋಷಣೆ ಮಾಡೇ ಮಾಡ್ತಾರೆ ನಿಮ್ಮನ್ನು. ನೀವು ದಡ್ಸಿಕ ಮಣಿಗಳಾಗಿದ್ದರೆ ಯಾರಾದರೂ ನಿಮ್ಮ ಹಿಂದಕ್ಕೆ ತಳ್ತಾರೆ. ನಾನು ಹಿಂಗೆ ಇರ್ತೀನಿ, ನನ್ನನ್ನು ತಳ್ಳಬೇಡ, ನಾನು ಹೀಗೆ ಇರ್ತೀನಿ, ನನ್ನ ಶೋಷಣೆ ಮಾಡಬೇಡ ಅಂತ ನೀವು ಹೇಳೋಕ್ಕಾಗಲ್ಲ. ಹಂಗಿಲ್ಲ ಲೋಕ. ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ. ಸ್ಟಿಲ್ ಇವತ್ತು 75 ವರ್ಷ ಆಗಿದೆ ಸಂವಿಧಾನ ಬಂದು, ಇನ್ನೂ ಕೂಡ IITಗಳಲ್ಲಿ, IIMಗಳಲ್ಲಿ, ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಈ ನಿಮ್ಮ ಕೋಟಾ, SC STಗಳ ಕೋಟಾ ಇನ್ನೂ ಭರ್ತಿ ಆಗಿಲ್ಲ. ಇದಕ್ಕೆ ಯಾರನ್ನ ದೂರ್ತೀರಾ ನೀವು? ಯಾರನ್ನ ದೂರ್ತೀರಾ? ಅಲ್ಲಿಗೆ ಹೋಗೇ ಇಲ್ಲ. ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗೇ ಇಲ್ಲ. ಯಾಕೆಂದರೆ ಅದು ಕೂತ್ಕೊಂಡು ಓದಬೇಕಲ್ಲ. ಆ ಮನೋಬಲ, ಬುದ್ಧಿಬಲ, ವಿಲ್ ಪವರ್ ಬೇಕಲ್ಲ ನಿಮಗೆ, ಬೇಕಲ್ಲ. ಯೋಚನೆ ಮಾಡಿ. ಬುದ್ಧರು ಒಂದು ಮಾತು ಹೇಳ್ತಾರೆ, ಏನಂದರೆ ನಮ್ಮ ಮೈಂಡ್ ಇದೆಯಲ್ಲ ಅದೊಂದು ಲ್ಯಾಂಡ್ ಥರ, ಜಮೀನು. ನೀವು ಅಲ್ಲಿ ಕಳೆ ಬೆಳೆಯೋದಕ್ಕೆ ಬಿಟ್ಟರೆ ಬೆಳೆ ಬೆಳೆಯೋದಕ್ಕಾಗುತ್ತಾ? ಬೆಳೆ ಬೆಳೆಯೋದಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಸೊ ಬ್ಯಾಕ್ವರ್ಡ್ ಕ್ಲಾಸ್ ಜನರ ಮನಸ್ಥಿತಿ ಹೇಗಿರುತ್ತೆ ಅಂತ ನಾವು ಯಾರನ್ನಾದರೂ ನೋಡುವಾಗ, ನೀವೇ ಇಲ್ಲಿಷ್ಟು ಜನ ಸ್ಟೂಡೆಂಟ್ಸ್ ಇದೆ, ನೀವೇ ಕಲ್ಪನೆ ಮಾಡಬೇಕು. ಯಾರನ್ನಾದ್ರೂ ನೋಡುವಾಗ ಅವರಲ್ಲಿ ಒಳ್ಳೇದು ನಿಮಗೆ ಫಸ್ಟ್ ಕಾಣುತ್ತೋ, ಕೆಟ್ಟದ್ದು ನಿಮಗೆ ಫಸ್ಟ್ ಕಾಣುತ್ತೋ? ಯಾವ್ದು ಫಸ್ಟ್ ಕಾಣೋದು ಹೇಳಿ ಪ್ರಾಮಾಣಿಕವಾಗಿ? ಬೇಡ. ನಿಮ್ಗೆ ಇನ್ನೊಂದು ಕ್ವಶನ್ ಹಾಕ್ತೀನಿ. ನೀವು 4 ಜನ ಕೂತ್ಕೊಂಡು ಮಾತಾಡ್ಕೊತಾ ಇರ್ತೀರಲ್ವಾ? 4 ಜನ ಕೂತ್ಕೊಂಡು ಮಾತಾಡ್ಕೊತಾ ಇರ್ತೀರ. ನೀವು 4 ಜನ ಕೂತ್ಕೊಂಡು ಮಾತಾಡುವಾಗ ಏನು ಬಗ್ಗೆ ಮಾತಾಡೋಕ್ಕಾಗುತ್ತೆ? 5ನೇ ವಿಷಯದ ಬಗ್ಗೆ ತಾನೇ ಮಾತಾಡೋಕ್ಕಾಗೋದು. 5ನೇ ವಿಷಯ ಮಾತಾಡುವಾಗ ಅವನು ಎಷ್ಟು ಒಳ್ಳೆಯವನು ಗೊತ್ತಾ, ಅವನು ಎಂಥ ಪ್ರತಿಭಾವಂತ ಗೊತ್ತಾ, ಅವನು ಎಷ್ಟು ಪ್ರಾಮಾಣಿಕ ಗೊತ್ತಾ ಅಂತ ಮಾತಾಡ್ತಿರೋ, ಅವನೆಂಥ ಕಳ್ಳನ ಮಗ ಗೊತ್ತಾ ಅಂತ ಮಾತಾಡ್ತಿರೋ? ಹೇಳಿ ನೋಡೋಣ, ಏನಂತ ಮಾತಾಡ್ತೀರಾ? ರೀ, ನೀವು ಗಮನಿಸ್ರಿ, ನಾನು ನಿಮ್ಮೊಬ್ಬರಿಗೆ ಹೇಳ್ತಾ ಇಲ್ಲ. ಯಾವುದೇ ಹಿಂದುಳಿದ ಸಮಾಜದ ಲಕ್ಷಣ ಇದು. ಭಾರತದಲ್ಲಿ ಎಷ್ಟು ಕೋಟಿ ಮೀಟಿಂಗ್ಸ್ ನಡೀತಾವೆ ಪ್ರತಿ ದಿವಸ ಅಲ್ವಾ? ಇಂಥ ಪುಟ್ಟ ಮೀಟಿಂಗ್ಸ್. ಅಷ್ಟು ಮೀಟಿಂಗ್ಸಲ್ಲಿ ಭಾರತೀಯರು, ವಿಶೇಷವಾಗಿ ಹಿಂದುಳಿದ ಜಾತಿಗಳು, ಬೇರೆಯವರ ನೆಗೆಟಿವ್ಸ್ನ ಮಾತಾಡಿಕೊಂಡು ತಮ್ಮ ಮೆದುಳನ್ನು ಹಾಳು ಮಾಡ್ಕೋತಾ ಇದ್ದಾರೆ. ತಮ್ಮ ಬುದ್ಧ ಹೇಳಿದ್ರಲ್ಲ, ಜಮೀನಿದು ಅಲ್ಲಿ ಕಳೆ ಬೆಳೆಯೋಕ್ಕೆ ಬಿಟ್ಟಿದ್ದಾರೆ ಇವರು. ಕಳೆ, ದ್ವೇಷ, ಅಸೂಯೆ, ನಕಾರಾತ್ಮಕ ಚಿಂತನೆ ಅಲ್ಲಿ ಬೆಳೆಯೋದಕ್ಕೆ ಬಿಟ್ಟಿದ್ದಾರೆ. ಹಿಂಗಿರುವಾಗ ನೀವು ಉನ್ನತವಾದ ಸಾಧನೆ ಮಾಡೋಕ್ಕೆ ಹೆಂಗಾಗುತ್ತೆ?
ಹೇಳಿ ನೋಡೋಣ. ನೀವು ಯಾವುದೇ ಫಾರ್ವರ್ಡ್ ಕಮ್ಯುನಿಟಿಗಳನ್ನ ತಗೊಳ್ಳಿ ಅಥವಾ ಯಾವುದೇ ಫಾರ್ವರ್ಡ್ ರಾಷ್ಟ್ರಗಳು ಎಕನಾಮಿಕಲಿ ಡೆವಲಪ್ಡ್ ಆಗಿರೋ ರಾಷ್ಟ್ರ ತಗೊಳ್ಳಿ, ಯುರೋಪಿಯನ್ ಕಂಟ್ರಿಗಳನ್ನ ತಗೊಳ್ಳಿ. ನೀವು ಅವ್ರು ಯಾರಾದರೂ ಹಿಂಗೆ 4 ಜನ 5 ಜನ ಅಲ್ಲಲ್ಲಿ ಕೂತ್ಕೊಂಡು ಬೇರೆಯವ್ರ ನೆಗೆಟಿವ್ಸ್ ಬಗ್ಗೆ ಮಾತಾಡೋದನ್ನ ನೋಡಿದ್ದೀರಾ? ಮಾತಾಡ್ತಾರಾ? ಅಥವಾ ರಸ್ತೆಯಲ್ಲಿ ಹೋಗುವಾಗ ಆ ಕಡೆಗೆ ಈ ಕಡೆಗೆ ಎಲ್ಲರೂ ನೋಡ್ತಾರಾ? ಹೇಳಿ ನೋಡ್ರಿ. ಭಾರತ ದೇಶದಲ್ಲಿ ಎಂಥ ಸಮಸ್ಯೆ ಇದೆ, ಯಾಕೆ ಇಷ್ಟೊಂದು ಬ್ಯಾಕ್ವರ್ಡ್ ಕ್ಲಾಸ್ನವರು, ಇಷ್ಟೊಂದು ಹಿಂದುಳಿದ ಜಾತಿಗಳು ಯಾಕೆ ತುಂಬಿ ತುಳ್ತಾ ಇದ್ದಾರೆ ಅಂದರೆ ಆ ಆಲೋಚನೆ ಹಂಗಿದೆ, ಆ ದೃಷ್ಟಿನೇ ಹಂಗಿದೆ. ತಪ್ಪು ದೃಷ್ಟಿ, ತಪ್ಪು ಮಾತು, ತಪ್ಪು ಶ್ರವಣ ಹಿಂಗೆ ನಡೀತಾ ಇದೆ. ಬುದ್ಧ ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆ. ಸೊ ನಾನು ಏನು ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಅಂದರೆ ಇದರಿಂದ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಕೇಳಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದರಿಂದ ಪ್ರಾಬ್ಲಮ್ ಏನಾಗಿದೆ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಾಸ್ಟಲ್ಲಿ ಹೇಳಿದ್ದು, ಕೊನೆಯ ದಿನಗಳಲ್ಲಿ ಅವರು ಹೇಳಿದ್ದೇನೆಂದರೆ, ಅವರ PA ಪರ್ಸನಲ್ ಅಸಿಸ್ಟೆಂಟ್ ನಾನಕ್ ಚಂದ್ರತ್ತು ಜೊತೆಲಿ ಮಾತಾಡಿದ್ದೇನೆಂದರೆ, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ. ಎಷ್ಟು ಸರಿ ಹೇಳಿದಾರೆ ಮಾತನ್ನು. ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಈ ಸ್ವತಂತ್ರ ಭಾರತವನ್ನು ನನ್ನ ಜನರು ಆಳುವ ವರ್ಗವಾಗುವುದನ್ನು ನಾನು ನೋಡಬೇಕು ಅಂತ ಅದರ ಅರ್ಥ. ರೂಲಿಂಗ್ ಕ್ಲಾಸ್ ಅಂದ್ರೇನು? ರೂಲಿಂಗ್ ಕ್ಲಾಸ್ ಅಂದ್ರೇನು ಅಂದರೆ ಪವರ್ ಸೆಂಟರ್ಸ್ ಅಂತ ಏನೇನಿದೆ ಅಲ್ಲಿ ನೀವು ಆಕ್ಯುಪೈ ಮಾಡೋದೇ ರೂಲಿಂಗ್ ಕ್ಲಾಸ್ ಆಗೋದು ಅಂತಾರೆ. ಪವರ್ ಸೆಂಟರ್ಸ್ ಯಾವುದ್ಯಾವುದಿದೆ ಭಾರತದಲ್ಲಿ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ 3 ಇದೆ ಸಂವಿಧಾನದ ಪ್ರಕಾರ. ನೀವು ಅದ್ರ ಜೊತೆಗೆ ಮಾಧ್ಯಮ, ಮೀಡಿಯಾ, ಮತ್ತು ಇವತ್ತು ಹೊಸದಾಗಿ ಉದ್ಯಮ, ಗ್ಲೋಬಲೈಸೇಷನ್ ಪರಿಣಾಮ, ಇವು ಪವರ್ ಸೆಂಟರ್ಸ್ ಅಲ್ವಾ? ಪವರ್ ಸೆಂಟರ್ಸ್. ಹೇಳಿ, 134ನೇ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರಲ್ಲ ಈ ಅಂಬೇಡ್ಕರ್ ಅನುಯಾಯಿಗಳು, ಈ ಪವರ್ ಸೆಂಟರ್ಸ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಇವರು ಹೋಗಿದ್ದಾರಾ? ಉದ್ಯಮದಲ್ಲಿ ಇಷ್ಟೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀವಲ್ಲ, ಇಷ್ಟೆಲ್ಲ ಜಯಂತಿಗಳನ್ನ ಮಾಡ್ತಾ ಇದ್ದೀವಲ್ಲ, ಒಬ್ಬ ಅಂಬಾನಿ ಅಂತ ಉದ್ಯಮಿಯನ್ನು ಈ ಶೋಷಿತ ಸಮಾಜ ಸೃಷ್ಟಿ ಮಾಡಿಕೊಡೋಕ್ಕಾಗಿದೆಯಾ? ಯಾಕಾಗಿಲ್ಲ ಹೇಳಿ ನೋಡೋಣ. ಅಮೆರಿಕದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದ್ದಾರೆ SC STಗಳು ಭಾರತದಲ್ಲಿ. ಅಮೆರಿಕದ ಪಾಪ್ಯುಲೇಷನ್ ಇಷ್ಟು ದೊಡ್ಡ ಮಾರ್ಕೆಟ್, ಹ್ಯೂಜ್ ಮಾರ್ಕೆಟ್, ಯಾಕೆ ಉದ್ಯಮಿಗಳನ್ನ ಸೃಷ್ಟಿ ಮಾಡೋಕ್ಕಾಗಿಲ್ಲ? ನೀವು ಆಯ್ತಪ್ಪ ಮೈ ಬಗ್ಸಿ ಓದೋಕ್ಕಾಗಿಲ್ಲ, ಹಂಗಾಗಿ ಕೋರ್ಟ್ಗಳಿಗೆ ಹೋಗೋಕ್ಕಾಗಿಲ್ಲ ಬಿಡಿ, ಉದ್ಯಮಿಗಳನ್ನ ಯಾಕೆ ಸೃಷ್ಟಿ ಮಾಡೋಕ್ಕಾಗಿಲ್ಲ? ಸೊ ಉದ್ಯಮಕ್ಕೆ ಬೇಕಾದಂಥ ಮೈಂಡ್ ಸೆಟ್ ಏನು? ಒಬ್ಬ ವ್ಯಕ್ತಿ ಉದ್ಯಮ ನಡೆಸಬೇಕಾದ್ರೆ ಯಾವ ಥರದ ಮೈಂಡ್ ಸೆಟ್ ಇರಬೇಕು? ನಿಮ್ಗೊಂದು ಉದಾಹರಣೆ ಕೊಡ್ಲಾ? ತಪ್ಪು ತಿಳಿಬಾರ್ದು ನೀವು. ನಿಮಗೂ ಒಬ್ಬ ಮಾರವಾಡಿ ಹುಡುಗನಿಗೂ ಜಗಳ ಆಡಿದ್ರೆ, ಫೈಟ್ ನಡೆದ್ರೆ ಯಾರು ಗೆಲ್ತಾರೆ? ನಿಮಗೂ ಅಲ್ಲಿ ಜಗಳ ನಡೀತು ಅಂದ್ಕೊಳ್ಳಿ, ನಿಮಗೂ ಒಬ್ಬ ಮಾರವಾಡಿ ಹುಡುಗನಿಗೂ ಜಗಳ ನಡೀತು, ಯಾರು ಗೆಲ್ತಾರೆ? ಯಾರು ಗೆಲ್ಲೋದು? ನೀವೇ ಗೆಲ್ಲೋದು. ಅವನು ಸೋತ್ಕೊಂಡು ಹೊಟ್ಟೋಗ್ಬಿಡ್ತಾನೆ, ಕರೆಕ್ಟಾ? ಅವನಿಗೆ ಜಗಳ ಬೆಳೆಸೋದಕ್ಕೆ ಇಷ್ಟ ಇರಲ್ಲ. ನೀವು ಹೊಡೆಸ್ಕೊಂಡು ಅಣ್ಣವರೇ ತಪ್ಪಾಯಿತು ಅಂದ್ಬಿಟ್ಟು ಹೊಟ್ಟೋಯ್ತಾನೆ. ನೀವೇನು ಹೇಳ್ತೀರಾ? ನೋಡಿಲಿ ಹೇಳಿ ಹೆಂಗೋಯ್ತಾ ಇದ್ದಾನೆ ಅಂತ ಅಂತೀರ ನೀವು. ಆದರೆ ಗೆದ್ದವ್ರು ಯಾರು, ಸೋತವ್ರು ಯಾರು ಅಂತ. ನಾಳೆಗೆ ನೀವು ಅವನ ಅಂಗಡಿಗೆ ಹೋದರೆ ಅವನು ಯಾವ ಬೇಜಾರಿಲ್ಲದೆ ನಿಮಗೆ ವಸ್ತುಗಳನ್ನ ಕೊಡ್ತಾನೆ, ಮಾರಾಟ ಮಾಡ್ತಾನೆ. ಅವನು ಬೇಜಾರೇ ಮಾಡ್ಕೊಳ್ಳಲ್ಲ, ಇವ್ನು ನನಗೆ ಹೊಡೆದಿದ್ದ ಅಂತ. ನಿಮ್ಮ ಜೊತೆ ವ್ಯಾಪಾರನ ಕರೆಕ್ಟಾಗೆ ಮಾಡ್ತಾನೆ. ಆ ಮೈಂಡ್ ಸೆಟ್ ಇದೆಯಲ್ಲ, ಮೈಂಡ್ ಸೆಟ್ಟು, ಅದನ್ನ ಏನಂತೀರ ನೀವು? ಅದು ಇದೆಯಾ ನಿಮಗಿದೆಯಾ? OBCಗಳಿಗೆ SC STಗಳಿಗಿದೆಯಾ? ಅದು ಎಷ್ಟು ಕೋಪ ನಿಮಗೆ ಅಲ್ವಾ? ಇಲ್ಲಿ ಹೊಡೆದಿರ್ತೀರ, ಸಾಕಾಗಲಿಲ್ಲ ಅಂದರೆ ಮನೆಗೂ ಹುಡ್ಕೊಂಡು ಹೋಗಿ ಹೊಡಿತೀರ ನೀವಲ್ವಾ? ಮನೆಗೆ ಹುಡ್ಕೊಂಡು ಕಾಲು ಕೆರ್ಕೊಂಡು ಹೋಗ್ತೀರ ಜಗಳಕ್ಕೆ. ಇಂಥ ಕಮ್ಯುನಿಟಿಗಳು ಅಂಬಾನಿ ಅಂತ ಅದಾನಿ ಅಂತ ಉದ್ಯಮಿಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾ? ಹೇಳಿ ನೋಡಿ. ಎಮೋಷನ್ಸ್ ಮೇಲೆ ನಿಯಂತ್ರಣ ಸಾಧಿಸೋಕ್ಕಾಗದೇ ಇದ್ದರೆ, ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸೋಕ್ಕಾಗದೇ ಹೋದರೆ, ಆ ಒಂದು ಸಮಚಿತ್ತತೆಯನ್ನು ನೀವು ಮೇಂಟೈನ್ ಮಾಡೋಕ್ಕಾಗದೇ ಇದ್ದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಗಳ ಮಾಡ್ಕೊಳ್ಳೋಕೆ ಅವಕಾಶ ಇರಲಿಲ್ವಾ ಅಂತ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗಾದಂಥ ಅವಮಾನಕ್ಕೆ, ಹ್ಯುಮಿಲಿಯೇಷನ್ಗೆ ಅವರು ಎಷ್ಟೆಲ್ಲ ಅನಾಹುತ ಮಾಡ್ಬೋದಾಗಿತ್ತು ಗೊತ್ತಾ? ಅವ್ರಿಗೆ ಅವಮಾನ ಆಯ್ತಲ್ಲ. ನಿಮ್ಗೆ ಬರೋಡ ಸಂಸ್ಥಾನಕ್ಕೆ ಬಂದರು, ಎಕನಾಮಿಕ್ಸಲ್ಲಿ PhD ಮಾಡಿಕೊಂಡು ಬಾಡಿಗೆ ಮನೆ ಕೊಡಲಿಲ್ಲ. ಅವರ P1 3ನೇ ಕ್ಲಾಸಲ್ಲಿ ಓದಿ, 3ನೇ ಕ್ಲಾಸ್ಗಿಂತ ಕಡಿಮೆ ಓದಿದ್ದ ಅವನು, ದಡ್ಡ, ತಲೆಯಲ್ಲಿ ಗೊಬ್ಬರ ಇತ್ತು.
ಅವನು ಬಾಬಾ ಸಾಹೇಬ್ರನ್ನ ಕೀಳಾಗಿ ಕಾಣ್ತಾ ಇದ್ದ. ಅಷ್ಟು ಅವಮಾನ ಆಯ್ತು ಅವ್ರಿಗೆ. ಹಂಗಿರುವಾಗಲೂ ಸಹಿತ ಬಾಬಾ ಸಾಹೇಬ್ರು ಸಿಟ್ಟು ಮಾಡ್ಕೊಂಡ್ರ ಹೇಳಿ? ಅವತ್ತು ಚೀನಾದಲ್ಲಿ ಮಾವೋ ಸೆತುಂಗ್ ಹೋರಾಟ ಮಾಡ್ತಾಯಿದ್ರು ಅಲ್ವಾ? ಅವ್ರದ್ದು ರಕ್ತಪಾತದ ಹೋರಾಟ ಮಾವೋ ಸೆತುಂಗ್ದು. ಅವ್ರ ಜೊತೆ ಬಾಬಾ ಸಾಹೇಬರು ಕೋಪದಿಂದ ಕೈ ಜೋಡಿಸಿದ್ರೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನೀನು ನನಗೆ ಹೆಲ್ಪ್ ಮಾಡು ಅಂತ ಕೈ ಜೋಡಿಸಿದ್ರೆ ಏನಾಗ್ತಿತ್ತು ಭಾರತ? ಏನಾಗ್ತಿತ್ತು ಹೇಳಿ ನೋಡೋಣ. ಬಾಬಾ ಸಾಹೇಬರು ತಮಗಾದಂಥ ಎಲ್ಲ ದಾಳಿಗಳನ್ನು ಪಾಸಿಟಿವ್ ತಗೊಂಡಿದ್ದಾರೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಾ? ಈ ಶೋಷಿತ ಸಮಾಜ ಏನು ಮಾಡ್ತಾ ಇದೆ? ಒಂದು ಸಣ್ಣ ಕಾರಣಕ್ಕೆ ಜಗಳ ಆಡ್ತಾರೆ, ಜೈಲಿಗೆ ಹೋಗ್ತಾರೆ. ಒಂದು ಸಣ್ಣ ಕಾರಣ, ಸುಮ್ಮನೆ ಒಳ್ಳೆ ಮಾತಾಡಿ ಅದನ್ನ ತಪ್ಪಿಸ್ಬೋದು, ಆದರೆ ಜಗಳ ಮಾಡ್ಕೋತಾರೆ, ಜೈಲಿಗೆ ಹೋಗ್ತಾರೆ. ಸೊ ನಾನು ನಿಮಗೆ ಪ್ರಾಮಾಣಿಕವಾಗಿ ಏನು ಹೇಳ್ತೀನಿ ಅಂತ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಜ್ಜೆ ಹೆಜ್ಜೆಗೂ ಅನುಸರಿಸಬೇಕು. ಅವ್ರು ಹೆಂಗೆ ಮಾತಾಡಿದ್ರು ಹಂಗೆ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಅವ್ರು ಹೆಂಗೆ ಓದಿದ್ರು ಹಂಗೆ ಓದೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಅವ್ರು ಹೆಂಗೆ ಬದುಕಿದ್ರು ಹಂಗೆ ಬದುಕೋದನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ಪೂಜೆ ಮಾಡದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನೀವು ಮೆರವಣಿಗೆ ಯಾರು ಬೇಕು? ನಿಮ್ಮ ಮೆರವಣಿಗೆ ಯಾವನಿಗೆ ಬೇಕು? ನಿಮ್ಮ ಮೆರವಣಿಗೆ ಯಾರಿಗೆ ಬೇಕಾಗಿದೆ? ಯಾತಕ್ಕೆ ಬೇಕಾಗಿದೆ ನಿಮ್ಮ ಮೆರವಣಿಗೆ? ಒಳಗಡೆ ಶೀಲ ಇಲ್ಲ, ನಾಲೆಡ್ಜ್ ಇಲ್ಲ, ಬುದ್ಧಿ ಇಲ್ಲ, ಕುಣಿತೀರಾ ನೀವು? ಯಾವ ಸುಖಕ್ಕೆ ಕುಣಿತೀರಾ ನೀವು? ಸೊ ಇಷ್ಟು ಪ್ರಾಬ್ಲಮ್ ಇದೆ ಸ್ನೇಹಿತರೆ, ಇಷ್ಟು ಪ್ರಾಬ್ಲಮ್ ಇದೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ನೀವು ಎಷ್ಟು ನೀವು ಇಷ್ಟು 134ನೇ ಜಯಂತಿ, ನಾಳೆ 135ನೇ ಜಯಂತಿ ಆಗುತ್ತೆ ಅಲ್ವಾ? ವರ್ಲ್ಡ್ ಲೆವೆಲಲ್ಲಿ ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಬಾಬಾ ಸಾಹೇಬ್ರ ಅನುಯಾಯಿಗಳು, ತೋರಿಸಿ ನೋಡೋಣ. ಸ್ಪೋರ್ಟ್ಸ್ ಫೀಲ್ಡಲ್ಲಿ, ಸಾಹಿತ್ಯದ ಫೀಲ್ಡಲ್ಲಿ, ವಿಜ್ಞಾನ ಫೀಲ್ಡಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅನುಸರಿಸಿದ್ರೆ ಎಷ್ಟು ಜನರಿಗೆ ನೊಬೆಲ್ ಬರಬೇಕಾಗಿತ್ತು ಭಾರತದಲ್ಲಿ? ಅವ್ರ ಅನುಯಾಯಿಗಳಿಗೆ ಅಲ್ವಾ? ಸೊ ಹೀಗಿದೆ ನಮ್ಮೆಲ್ಲ ಎನರ್ಜಿ ಮೆರವಣಿಗೆ ಮಾಡೋದ್ರಲ್ಲಿ, ಕುಣಿಯೋದ್ರಲ್ಲಿ, ಘೋಷಣೆ ಕೂಗೋದ್ರಲ್ಲಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಎಲ್ಲ ಎನರ್ಜಿ ಹೋಗ್ತಾ ಇದೆ. ಕುಳಿತು ಶ್ರದ್ಧೆಯಿಂದ ಓದೋಕ್ಕೆ ನಮಗೆ ಆಗ್ತಾ ಇಲ್ಲ. ಅವರಂತೆ ಶೀಲವಂತರಾಗಿ ಬದುಕೋದಕ್ಕೆ ನಮಗೆ ಆಗ್ತಾ ಇಲ್ಲ. ಎಷ್ಟು ಸಂಪತ್ತು, ಎಷ್ಟು ಹಣ! ಏಪ್ರಿಲ್ 14ರಿಂದ ಹಿಡಿದು ನಿಮಗೆ ನೆಕ್ಸ್ಟ್ ಏಪ್ರಿಲ್ 14ವರೆಗೆ ಎಷ್ಟು ಕಾರ್ಯಕ್ರಮ ಆಗ್ತದೆ ಪ್ರತಿ ವರ್ಷ ದೇಶದಲ್ಲಿ. ಇಮ್ಯಾಜಿನ್ ಮಾಡಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ನಿಜವಾಗ್ಲೂ ನೀವು ಏನು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿದ್ದೀರಲ್ಲ, ಆಯಿತು, ನಿಮಗೆ ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ. ನಿಮಗೆ ಬಾಬಾ ಸಾಹೇಬರು ತ್ಯಾಗ ಮಾಡಿದ್ರು ಅಂತ ನೀವೆಲ್ಲ ಹೇಳ್ತೀರಾ, ಗುಣಗಾನ. ಬಾಬಾ ಸಾಹೇಬ್ರು ಎಂಥ ತ್ಯಾಗ ಮಾಡಿದ್ರು ಗೊತ್ತಾ ಅಂತ ಮಾತಾಡ್ತೀರಾ ನೀವು. ನೀವೇನು ತ್ಯಾಗ ಮಾಡ್ತಾಯಿದ್ದೀರಾ ಸಮಾಜಕ್ಕೆ? ಹೇಳಿ ನೋಡೋಣ, ನೀವೇನು ತ್ಯಾಗ ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀರಾ? ನೀವು ಯೂನಿವರ್ಸಿಟಿಲಿ ಹಾಸ್ಟೆಲ್ ಇದ್ದೀರಲ್ಲ, ಇಷ್ಟು ಜನ ಇದ್ದೀರಲ್ಲ, ನಿಮ್ಮ ಗುಲ್ಬರ್ಗದಲ್ಲಿ ಸ್ಲಮ್ಗಳಿವೆ ಗೊತ್ತಾ? ಸ್ಲಮ್ಗಳಿವೆಯಾ? ಆ ಸ್ಲಮ್ಮಲ್ಲಿ ಹೋಗಿ ಮಕ್ಕಳಿಗೇನಾದರೂ ಒಂದೊಂದು ಗಂಟೆ ಪಾಠ ಮಾಡ್ತಾಯಿದ್ದೀರಾ? ನೀವು ಮಾಡ್ತಾಯಿದ್ದೀರಾ? ಅವಕ್ಕೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀರಾ? ಬೇಡ. ನಿಮ್ಮ ಊರಲ್ಲಾದರೂ ಅದನ್ನು ಮಾಡ್ತಾಯಿದ್ದೀರಾ? ನಿಮ್ಮ ತಾಲೂಕಲ್ಲಾದರೂ ಅದನ್ನು ಮಾಡ್ತಾಯಿದ್ದೀರಾ? ಯಾವಾಗ ಮಾಡೋದಂಗಾದ್ರೆ ಯಾರು ಮಾಡೋದು ಅದನ್ನು? ಬಾಬಾ ಸಾಹೇಬ್ರು ತ್ಯಾಗ ಮಾಡಿದ್ರು. ನಮ್ಮ ಕೈಲಿ ನಾವು ಮಾಡೋಕ್ಕಾಗಲ್ಲ. ಅವ್ರು ಮಾಡಿರೋದು ಹೊಗಳಕ್ಕೆ ಮಾತ್ರ ಇರೋದು ನಾವು ಅಂತ ನೋಡಿ. ಎಷ್ಟು ನಿಮ್ಗೆ ಇಲ್ಲೇ ನೀವು ಹೆಂಗೆ ತೊಡಗಿಸ್ಕೋಬೋದು, ಯಾವ ಥರ ತೊಡಗಿಸ್ಕೋಬೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ನಂತರದ ಚಳವಳಿಯನ್ನು ನನ್ನಿಂದ ವಿದ್ಯೆ ಪಡೆದಂತಹ ಜನರು ಮುಂದುವರಿಸಬೇಕು ಅಂತ ಹೇಳಿದ್ರಲ್ಲ, ಹೆಂಗೆ ಮುಂದುವರಿಸೋದು? ಅದನ್ನು ಹೇಗೆ ಮುಂದುವರಿಸೋದು? ನಿಮ್ಗೆ ಇನ್ನೂ ಒಂದು ಸಣ್ಣ ಸ್ಟಾಟ್ಸ್. ಈಗ ನೀವು ಸಂಶೋಧನೆ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟ ಇದೆ. ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಬವ್ 500 ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೇನಾದರೂ ಮಾರ್ಗದರ್ಶನ ಮಾಡೋ ಕೆಲಸ ಮಾಡಿದ್ದೀರಾ? SLC PUC ರಿಸಲ್ಟ್ ಮೊನ್ನೆ ಬಂತಲ್ಲ, ಅವ್ರಿಗೆ ಗುರುತಿಸಿ ಅವ್ರನ್ನ ಕರೆದು ಅವ್ರಿಗೆಲ್ಲ ಒಂದು ಓರಿಯೆಂಟೇಷನ್ ಮಾಡಿ ಅವ್ರ ಮುಂದಕ್ಕೆ ಏನು ಮಾಡಬೇಕು ಅಂತ ಮಾಡಿದ್ದೀರಾ? ಅವ್ರಿಗೆ ಯಾರು ಮಾರ್ಗದರ್ಶನ ಮಾಡೋದು? ನಿಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ಸ್ ಅವರಾದರೂ ಮಾಡ್ತಾ ಇದ್ದಾರೆ. ಅದನ್ನು ಅವರಾದರೂ ಮಾಡ್ತಾರಾ? ಆ ಮಕ್ಕಳಿಗೇನಾದ್ರೂ ಅವ್ರನ್ನ ಒಳ್ಳೆ ಪೊಸಿಷನ್ ಕಳ್ಸೋಕ್ಕೆ ಕೆಲಸ ಮಾಡ್ತಾರಾ?
ಸೊ ಈ ಥರ ಇದೆ ಪ್ರಾಬ್ಲಮ್ಮು, ಇಷ್ಟೊಂದಿದೆ. ನಮ್ಮ ಮೈ ತುಂಬ ಸಮಸ್ಯೆಗಳು, ನಾವು ಮಾತ್ರ ಬೇರೆಯವ್ರ ಮೇಲೆ ಆರೋಪ ಸುಲಭವಾಗಿ ಮಾಡ್ತೀವಿ. ನಮ್ಮನ್ನು ನೀವು ಶೋಷಣೆ ಮಾಡಿದ್ರಿ ಅಂತ ಸುಲಭವಾಗಿ ಮಾಡಿಬಿಟ್ಟು ನಾವು ಎಸ್ಕೇಪ್, ನಾವು ಬಚಾವ್. ನೀವು ಕೇಡಿಗಳು, ನೀವು ಶೋಷಣೆ ಮಾಡಿದ್ರಿ ನಮ್ಮನ್ನ ಅಂತ. ದಡ್ಸಿಕಾಮಣಿಗಳನ್ನ ಶೋಷಣೆ ಮಾಡ್ತಾರೆ, ಯಾವಾಗಲೂ ಮಾಡ್ತಾರೆ. ಸೊ ಈ ಥರ ಇದೆ ಸ್ನೇಹಿತರೆ. ನಿಮ್ಮ ವೈಯಕ್ತಿಕವಾದಂತಹ ಶ್ರೇಯಸ್ಸು ಮತ್ತು ನಿಮ್ಮ ಸಮಾಜದ ಶ್ರೇಯಸ್ಸು ಎರಡೂ ಆಗಬೇಕು. ಎರಡೂ ಮಾಡೋರೆ ಅಂಬೇಡ್ಕರ್ವಾದಿಗಳು, ಎರಡೂ ಮಾಡಬೇಕು. ಈ ರೀತಿ ಶ್ರದ್ಧೆಯಿಂದ ಓದೋದನ್ನು ನೀವು ಕಲ್ತ್ಕೋಬೇಕು, ತುಂಬ ಕಲ್ತ್ಕೋಬೇಕು. ನೀವು ಯಾವ ಥರ ತಗೋತೀರಾ ನೋಡಿ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಓದಿ. ಈ ವರ್ಷದಿಂದ ನೆಕ್ಸ್ಟ್ ವರ್ಷದವರೆಗೆ ಅವ್ರದ್ದು ಎಲ್ಲ ಪುಸ್ತಕಗಳನ್ನ ಓದಿ. ನಿಮಗೆ ಎಷ್ಟು ಸ್ಟ್ರೆಂತ್, ಎಷ್ಟು ನಾಲೆಡ್ಜ್ ಬರ್ತದೆ ಗೊತ್ತಾ, ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಓದಿ ನೋಡಿ, ಆಮೇಲೆ ಹೇಳಿ ನೀವು. ಅವ್ರದ್ದು ಒಂದು ಅನಿಲೇಷನ್ ಆಫ್ ಕಾಸ್ಟ್ನ ವರ್ಡ್ ಟು ವರ್ಡ್ ಪ್ರತಿಯೊಂದು ಶಬ್ದನೂ 10 ಸರಿ ಓದಬೇಕು ನೀವು. ಅದೆಷ್ಟು ಚೆನ್ನಾಗಿದೆ ಆ ಪುಸ್ತಕ ಅಂತ ಓದಿ. ಅವ್ರದ್ದು 3ನೇ ಸಂಪುಟದಲ್ಲಿ ಫಿಲಾಸಫಿ ಆಫ್ ಹಿಂದೂಯಿಸಮ್ ಅಂತ ಒಂದು ಚಾಪ್ಟರ್ ಇದೆ. ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಒಂದು ಚಾಪ್ಟರ್ ಇದೆ. ಆಮೇಲೆ ತುಂಬ ಚೆನ್ನಾಗಿದೆ. ನಿಮಗೆ ಭಾರತದ ಹಿಸ್ಟ್ರಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಭಯಂಕರ ಚೆನ್ನಾಗಿದೆ. ನೀವು ಓದಿ. ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಅವ್ರದ್ದು 8ನೇ ಸಂಪುಟ ಇದೆ. ಅವ್ರು ಏನು ಹೇಳ್ತಾರೆ, ಭಾರತ ವಿಭಜನೆ ಆಗುವಾಗ ಬಾಬಾ ಸಾಹೇಬ್ರ ನಿಲುವುಗಳು ಏನು, ಅವ್ರು ಯಾರ್ಯಾರೋ ತಪ್ಪಾಗಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನೀವು ಕೂತಿದ್ದೀರ ಸುಮ್ಮನೆ ಓದ್ದೇನೆ. ನೀವು ದಡ್ಸಿಕಾಮಣಿಗಳು ಯಾರ್ಯಾರು ತಪ್ಪಾಗಿ ಹೇಳ್ತಾ ಇದ್ದಾರೆ ಅದನ್ನ ಗೊತ್ತಾ, ಓದ್ಕೊಂಡು ಅವ್ರು ಮೂಗು ನೀರಕ್ಕೆ ಬಂದಾಗ ಹೇಳ್ತಾ ಇದ್ದಾರೆ. ನೀವು ಅಂಬೇಡ್ಕರ್ ವಾದಿಗಳು ಅನ್ನಿಸ್ಕೊಳ್ಳೋರು ಓದ್ಕೊಂಡು ಕರೆಕ್ಟಾಗಿ ಹೇಳ್ಬಾರ್ದಾ? ಸೊ ಇದನ್ನೊಂದು ಹೋಮ್ವರ್ಕ್ ಅಂತ ತಗೊಳ್ಳಿ, ಯಾರು ತಪ್ಪು ತಿಳ್ಕೊಬೇಡಿ. ಇವಾಗಿಂದ ಶುರು ಮಾಡಿ. ಈ ನೆಕ್ಸ್ಟ್ ವರ್ಷಕ್ಕೆ ನೋಡಿರಿ, ನಿಮ್ಮ ಯಾರ್ಯಾರು ಅಂಬೇಡ್ಕರ್ ಜಯಂತಿ ಮಾಡಿರೋ ನಿಮ್ಮ ಸಂಶೋಧಕರ ಸಂಘದ ಗೆಳೆಯರು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಘದ ಗೆಳೆಯರು, ಮುಂದೆ ವರ್ಷಕ್ಕೆ ಇನ್ನೂ ಒಂದು ಟೆಸ್ಟ್ ಮಾಡೇ ಬಿಡೋಣ, ನೋಡೋಣ ಎಷ್ಟು ಜನ ಓದಿರ್ತಾರೆ. ನೆಕ್ಸ್ಟ್ ಇಯರ್ ಸ್ವಲ್ಪ ಈ ಪ್ರೋಗ್ರಾಮ್ ಮಾಡ್ತಿರ್ತಾನೆ. ಇನ್ನೇನು ಮತ್ತೆ ನೀವಿರೋದೇ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ, ಇನ್ನೇ ಹತ್ತಕ್ಕೆ ಮತ್ತೆ ಹೆಂಗಂದ್ರೆ ಸದ್ಯ ಅದನ್ನಾದರೂ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಲ್ಲ ಅಲ್ವಾ? ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ನೀವೆಲ್ಲ ಚೆನ್ನಾಗಿ ಓದಿ, ಒಳ್ಳೆಯ ಶೀಲವನ್ನು ಬೆಳೆಸ್ಕೊಳ್ಳಿ ಮತ್ತು ಉದ್ಯಮ ಕ್ಷೇತ್ರ ಮತ್ತು ಪ್ರೈವೇಟ್ ಸೆಕ್ಟರ್ಗೆ ನುಗ್ಗಿ, ಎಲ್ಲ ಕಡೆಗೆ ನುಗ್ಗಿ, ಅದಕ್ಕೆ ಬೇಕಾದ ಇಂಗ್ಲೀಷನ್ನು ಕಲ್ತ್ಕೊಳ್ಳಿ, ಕಮ್ಯುನಿಕೇಷನ್ ಸ್ಕಿಲ್ನ ಕಲ್ತ್ಕೊಳ್ಳಿ, ಫಿಸಿಕಲಿ ಮತ್ತು ಮೆಂಟಲಿ ಕ್ಲೀನಾಗಿರೋದನ್ನ ಪ್ರಾಕ್ಟೀಸ್ ಮಾಡಿ, ಬಾಬಾ ಸಾಹೇಬ್ರ ಥರ ಇರೋದನ್ನ ಪ್ರಾಕ್ಟೀಸ್ ಮಾಡಿ. ಹುಚ್ಚುಚ್ಚನಾಗೆ ಗಡ್ಡ ಬಿಟ್ಕೊಂಡು ಉಗುರುಗಳೆಲ್ಲ ಬೆಳೆಸ್ಕೊಂಡು ಅಲ್ವಾ, ನಾವು ಅಂಬೇಡ್ಕರ್ವಾದಿಗಳನ್ನೋದು ಅಲ್ವಾ? ಹುಚ್ಚುಚ್ಚಾಗಿ ನೋಡೋಕ್ಕೆ ಹುಚ್ಚುಚ್ಚಾಗಿರೇ ನಮ್ಮ ಅಂಬೇಡ್ಕರ್ವಾದಿಗಳಂತ.